ಎಲ್ಲ ಜ್ಞಾನ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ಅನಂತ ಜ್ಞಾನ ಜ್ಯೋತಿ ತಂಡದ 7ನೇ ಅಧಿವೇಶನದ ಪಾರ್ಟ್ 2. ಈ ಅಧಿವೇಶನದ ವಿಷಯ ಪ್ರಕ್ರಿಯೆಗಳು. ಅದನ್ನ ಸ್ವಲ್ಪ ವಿಶದವಾಗಿ ಮಾತಾಡೋದು. ಒಬ್ಬೊಬ್ಬರಿಗೆ 7 ನಿಮಿಷಗಳ ಕಾಲಾವಕಾಶ. ಮೊದಲು ಪ್ರಾರ್ಥನೆ ಮಾಡ್ತೀನಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಇವತ್ತು ಮೊದಲಿಗೆ ವಿಜಯ ವನಜ ಅವರು ಕಾರ್ಯಕಾರಣ ಪ್ರಕ್ರಿಯೆ ಈ ವಿಷಯವಾಗಿ ಮಾತಾಡ್ಬೇಕು. ಸಮಯ ನಾನೇ ನೋಡ್ಕೋತೀನಿ, 1 ಸೆಕೆಂಡ್ ಇರಿ. ಕಾರ್ಯಕಾರಣ ಪ್ರಕ್ರಿಯೆ ವಿಜಯ ಶುರು ಮಾಡಿ. ವಿಜಯ. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ನಮಸ್ಕಾರಗಳು. ನಮ್ಮ ಪ್ರೀತಿಯ ಗುರುವಾದ ನರಸಿಂಹ ಪ್ರಭುಜಿಯವರಿಗೆ ನನ್ನ ಅನಂತಾನಂತ ವಂದನೆಗಳು. ಈ ದಿನ ನನಗೆ ಕಾರ್ಯಕಾರಣ ಪ್ರಕ್ರಿಯೆ ಬಗ್ಗೆ ಮಾತಾಡೋ ವಿಷಯ ಸಿಕ್ಕಿದೆ. ಸೊ ನಾನು ಈಗ ನಿಮ್ಮನ್ನ ಇಲ್ಲೇ ಒಂದು ಆಶ್ರಮ ಇದೆ, ಆಶ್ರಮದಲ್ಲಿ ಗುರು ಶಿಷ್ಯರ ಅಧ್ಯಯನ ನಡೀತಾ ಇರುತ್ತೆ. ಈ ದಿನ ಅವ್ರದ್ದು ಕಾರ್ಯಕಾರಣ ಪ್ರಕ್ರಿಯೆ ಸಂವಾದ ಇದೆಯಂತೆ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಶ್ರಮಕ್ಕೆ. ಹೋಗೋಣ ಬನ್ನಿ. ಗುರುಗಳೇ ನಮಸ್ಕಾರ. ನಾವು ನಿಮ್ ಸಂವಾದನ ಕೇಳೋದಕ್ಕೆ ಮತ್ತು ನೋಡೋದಕ್ಕೆ ಬಂದಿದ್ದೀವಿ. ದಯವಿಟ್ಟು ಅವಕಾಶ ಕೊಡ್ತೀರಾ ಗುರುಗಳೇ? ಆಯ್ತಮ್ಮ, ಆಯ್ತು ತಾಯಿ, ಬನ್ನಿ ಕೂತ್ಕೊಳ್ಳಿ, ಕೇಳಿ. ಈಗ ಗುರು ಮತ್ತು ಶಿಷ್ಯರ ಸಂವಾದ ನಡೆಯುತ್ತೆ ಕಾರಣ ಪ್ರಕ್ರಿಯೆ ಬಗ್ಗೆ. ಗುರುಗಳು ಕೇಳ್ತಾರೆ ಶಿಷ್ಯರನ್ನ, ನೋಡಪ್ಪ, ನಿನ್ನೆ ತಾನೇ ನಾನು ನಿಮ್ಗೆ ಕಾರ್ಯಕಾರಣ ಬಗ್ಗೆ ವಿವರವಾಗಿ ವಿವರಣೆ ಕೊಟ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ನೀವು ಉದಾಹರಣೆ ಸಮೇತ ಒಬ್ಬೊಬ್ಬರಾಗಿ ನನಗೆ ವಿವರಿಸ್ಬೇಕು ಅಂತ ಹೇಳ್ತಾರೆ. ಆಯ್ತು ಗುರುಗಳೇ, ನಾನು 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 ಅಂತೆಲ್ಲ ಗುರುಗಳು ಶಿಷ್ಯರು ಹೇಳ್ತಾರೆ. ಇಲ್ಲ, ಒಬ್ಬೊಬ್ರಾಗಿ ಬರ್ಬೇಕು, ಮುಕುಂದ ನೀನ್ ಹೇಳಪ್ಪ ಅಂತ ಕೇಳ್ತಾರೆ. ಅವಾಗ ಮುಕುಂದ ಹೇಳ್ತಾನೆ, ಶಿಷ್ಯ, ಗುರುಗಳೇ, ತಾವು ಕಾರ್ಯಕಾರಣ ಎಂಬುದು ಈ ಜಗತ್ತಿನಲ್ಲಿ ಎಲ್ಲಾ ಕಡೆ ಕಂಡು ಬರುತ್ತದೆ. ನೀವು ಕಾರ್ಯಕಾರಣನ 3 ಹಂತದಲ್ಲಿ ನನಗೆ ವಿವರಿಸಿದಿರಿ. ಒಂದು ಕರ್ಮಕಾಂಡ ಹಂತ, 2ನೇದು ಉಪಾಸನಾ ಕಾಂಡ ಹಂತ, 3ನೇದು ಜ್ಞಾನಕಾಂಡ. ಈ 3 ಹಂತದಲ್ಲೂ ಕೂಡ ಕಾರ್ಯಕಾರಣದ ಬಗ್ಗೆ ವಿವರಣೆ ಕೊಟ್ಟಿದ್ದೀರಿ. ಮೊದಲನೇದಾಗಿ ಕರ್ಮಕಾಂಡದ ಹಂತದ ಬಗ್ಗೆ ಹೇಳ್ತೀನಿ ಗುರುಗಳೇ. ಕರ್ಮಕಾಂಡ ಅನ್ನೋದು ಈ ಭೌತಿಕ ಪ್ರಕೃತಿನಲ್ಲಿ ನಾವು ಸದಾ ಸಹಜವಾಗಿ ಎಲ್ಲ ಕಡೆ ನೋಡುವಂತಹದ್ದು. ಈ ಬೆಂಕಿ ಇರಬಹುದು, ಬೆಂಕಿ ಬಿಸಿಯಾಗಿದೆ, ಕಾಳು ಮೊಳಕೆ ಬರೋದು, ಗಿಡ ಮರವಾಗಿ ಬೆಳೆದು ಫಲ ಕೊಡೋದು, ಇದೆಲ್ಲವೂ ಕಾರ್ಯಕಾರಣ ಪ್ರಕ್ರಿಯೆಗಳು. ಇವಾಗ ಬಿಸಿಯಾಗಿದೆ ಅಂದ್ರೆ ಬೆಂಕಿ ಬಿಸಿಯಾಗಿದೆ ಅನ್ನೋದು ಕಾರ್ಯ, ಬೆಂಕಿ ಅನ್ನೋದು ಕಾರಣ. ಮೊಳಕೆ ಬರೋದು ಕಾರ್ಯ, ಕಾಳು ಬೀಜ ಕಾರಣ.
ಹೀಗೆ ಈ ಪ್ರಕೃತಿನಲ್ಲಿ ನಾವು ದಿನನಿತ್ಯ ನೋಡುವಂತಹದ್ದು ಇದು. ಕರ್ಮದಲ್ಲಿ ಕೂಡ ಕಾರ್ಯಕಾರಣ ಸಂಬಂಧನ ಹೇಳಾಗಿದೆ. ಈ ಯಾರು ಶ್ರದ್ಧಾ ಭಕ್ತಿಯಿಂದ ಕರ್ಮಗಳನ್ನು ಮಾಡೋದಕ್ಕೆ ತಕ್ಕಂತ ಕರ್ಮಫಲ, ರಾಗದ್ವೇಷ ಅಭಿಮಾನದಿಂದ ಕೂಡಿ ಮಾಡುವಂತಹ ಕರ್ಮಗಳಿಗೆ ತಕ್ಕಂತ ಫಲ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದಂತ ಕರ್ಮಗಳಿಗೆ ತಕ್ಕಂತ ಫಲ, ಹೀಗೆ ಆಯಾ ಕರ್ಮಗಳಿಗೆ ತಕ್ಕಂತ ಫಲಗಳು. ಇದು ಹೊರಗಿನ ದೃಷ್ಟಿಯಿಂದ ನೋಡಿದ್ರೆ ಕರ್ಮ ಮತ್ತು ಕರ್ಮಫಲ ಅನ್ಸುತ್ತೆ, ಆದ್ರೆ ಅನುಭವ ದೃಷ್ಟಿಯಿಂದ ನೋಡಿದ್ರೆ ಇದು ಕರ್ತ ಮತ್ತು ಭೋಕ್ತ ಆಗ್ತಾರೆ. ಇದನ್ನ ಈ ಕರ್ಮ ಅನ್ನೋದು ಇದು ನಾವು ನಡೆಸಲೇಬೇಕಾದಂಥದ್ದು. ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬೇಕಾದ್ರೆ ಕರ್ಮನ ಬದಲಾವಣೆ ಮಾಡ್ಕೋಬಹುದು. ಕರ್ಮನ ನಾವು ಬದಲಾವಣೆ ಮಾಡ್ಕೊಳಕ್ಕೆ ನಾವು ಯಾವ ಕರ್ಮ ಬೇಕೋ ಅದನ್ನ ಮಾಡಕ್ಕೆ ಚಾಯ್ಸ್ ಇದೆ ನಮ್ಗೆ. ಆದ್ರೆ ಕರ್ಮ ಮಾಡ್ದಲೇ ಇರೋವಾಗಿರಕ್ಕಾಗಲ್ಲ. ಇದನ್ನ ಒಂದು ಉದಾಹರಣೆ ಕೊಡೋದಾದ್ರೆ ಈ ಕಾರ್ನಲ್ಲಿ ನಾವು ಕೂತ್ಕೊಂಡು ಹೋದ್ರೆ ನಾವು ಒಂದು ಗಮ್ಯನ ತಲುಪ್ತೀವಿ. ಈ ಕಾರು ಅನ್ನೋದು ಕೂತ್ಕೊಂಡು ಹೋಗೋದು ಕರ್ಮ ಮಾಡೋದು, ನಾವು ತಲುಪೋದು ಅದು ಫಲ ಇದ್ದ ಹಾಗೆ ಸ್ಟೀರಿಂಗ್ ಇರುತ್ತಲ್ಲ, ಆ ಸ್ಟೀರಿಂಗು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಬಹುದು. ಅಂದ್ರೆ ನಾವು ನಮ್ಮ ಕರ್ಮನ, ಒಳ್ಳೆ ಕರ್ಮ ಕೆಟ್ಟ ಕರ್ಮ, ಯಾವ ಕರ್ಮ ಬೇಕಾದ್ರೂ ನಾವು ಡೈವರ್ಟ್ ಆಗಿ ನಾವು ಮಾಡಬಹುದು. ಅದಕ್ಕೆ ತಕ್ಕಂತ ಫಲ, ಅದಕ್ಕೆ ತಕ್ಕಂತ ಪಾಪ ಪುಣ್ಯಗಳು, ಅದಕ್ಕೆ ತಕ್ಕಂತ ಲೋಕಗಳು, ಅದಕ್ಕೆ ತಕ್ಕಂತ ಪಡೆದು ಅಲ್ಲಿ ಕ್ರಮ ಮುಕ್ತಿಯಾಗಿ ಅಲ್ಲಿ ಜ್ಞಾನ ಪಡೆದು ಮತ್ತೆ ಮುಕ್ತಿಯನ್ನು ಕೂಡ ಮೋಕ್ಷವನ್ನು ಕೂಡ ಪಡೆಯಬಹುದು ಅಂತ ಗುರುಗಳೇ ನೀವೇ ತಿಳಿಸ್ಕೊಟ್ಟಿದ್ದೀರಿ ಅಂತ ಶಿಷ್ಯ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಆಯ್ತಪ್ಪ. ಇನ್ನೊಬ್ಬ ಶಿಷ್ಯನ್ ಕೇಳ್ತಾರೆ, ಅಚ್ಯುತ ನೀನ್ ಹೇಳಪ್ಪ, ಉಪಾಸನಾ ಹಂತದ ಲೆವೆಲ್ ನಲ್ಲಿ ಹೇಳಪ್ಪ ಕಾರ್ಯಕಾರಣನ ಅಂತ ಹೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಗುರುಗಳೇ ಇದು ಸಮಷ್ಟಿಗೆ ಸಂಬಂಧಪಟ್ಟಿದ್ದು. ಇಷ್ಟ ತನಕ ಅವನು ಹೇಳಿದ್ದು ವ್ಯಕ್ತಿಗೆ, ಇದು ಸಮಷ್ಟಿಗೆ. ಇದು ಈಶ್ವರ ಎಲ್ಲರ ಕರ್ಮಗಳನ್ನು ನೋಡ್ಕೊಂಡು ಅವ್ಯಕ್ತವಾಗಿ ಇರುವಂತ ಜೀವರುಗಳಿಗೆ ಆಯಾ ಕರ್ಮ ಫಲಗಳಿಗೆ ತಕ್ಕಂತಹ ದೇಹಗಳನ್ನ, ಆ ಪರಿಸ್ಥಿತಿಗಳನ್ನ ಎಲ್ಲವನ್ನು ಕೊಟ್ಟು ಜಗತ್ತಾಗಿ ಅದನ್ನ ಸೃಷ್ಟಿಸ್ತಾನೆ. ಅದು ಜಗತ್ತು ಅನ್ನೋದು ಕಾರ್ಯ ಆಗತ್ತೆ ಗುರುಗಳೇ. ಸೃಷ್ಟಿ ಕಾರಣ ಯಾರು ಅಂದ್ರೆ ಈಶ್ವರ, ಸೃಷ್ಟಿಕರ್ತ ಕಾರಣ ಆಗ್ತಾನೆ ಅಂತ ಹೇಳ್ತಾನೆ ಶಿಷ್ಯ. ಆಮೇಲೆ ಈ ಈಶ್ವರ ಸೃಷ್ಟಿ ಮಾಡ್ತಾನೆ ಅಂತ ಹೇಳದ್ಮೇಲೆ ಅದನ್ನ ಭಗವದ್ಗೀತೆನಲ್ಲಿ ಕೂಡ ಹೇಳ್ತಾರೆ. 11ನೇ ಅಧ್ಯಾಯದಲ್ಲಿ ವಿಶ್ವರೂಪದಲ್ಲಿ ಎಲ್ಲವೂ ನನ್ನಲ್ಲಿಯೇ, ನಾನು ಎಲ್ಲದರಲ್ಲಿಯೂ ಇದ್ದೀನಿ ಅನ್ನೋದನ್ನ ಕೃಷ್ಣ ಹೇಳ್ತಾನೆ. ಹಾಗೇನೇನೆ ಇದನ್ನ ಒಂದು ನರ್ತಕಿ ಕೂಡ ಎಕ್ಸಾಂಪಲ್ ಕೊಡ್ತಾರೆ. ಈ ನರ್ತಕಿ ಹೇಗೆ ಅವಳು ಡ್ಯಾನ್ಸ್ ಮಾಡೋವಾಗ ಇಲ್ಲಿ ಆ ಭಾವಭಂಗಿಗಳು ಎಷ್ಟೊಂದು ಇರುತ್ತೆ. ಭಾವಭಂಗಿಗಳು ನೋಡಿ, ಇಲ್ಲಿದೆ ಭಾವಭಂಗಿ, ಚಿಕ್ಕದಾಗಿದೆ, ಕಾಣುತ್ತೋ ಇಲ್ಲ ಗೊತ್ತಿಲ್ಲ. ಆ ಭಾವಭಂಗಿಗಳಲ್ಲಿ ಇಡೀ ವಿಶ್ವವನ್ನೇ ಅವಳು ತೋರಿಸ್ತಾಳೆ. ಪರ್ವತ ಆಗಿರ್ಬೋದು, ಗಿಡ ಆಗಿರ್ಬೋದು, ನದಿ ಆಗಿರ್ಬೋದು, ದೇವತೆಗಳಾಗಿರ್ಬೋದು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವನ್ನೂ ಅವಳು ಅಭಿನಯದ ಮೂಲಕ ತೋರಿಸ್ತಾಳೆ. ಆದ್ರೆ ಅವಳು ಈಶ್ವರನಿಗಿನ್ನ ಅದೇನ್ ಭಿನ್ನ ಆಗಿರೋದಿಲ್ಲ. ಈಶ್ವರನೇ ಹಾಗೆ ಇಡೀ ಸೃಷ್ಟಿಯಾಗಿ ಜಗತ್ತಾಗಿ ಅವನು ತೋರ್ಕೊಳ್ತಾ ಇರ್ತಾನೆ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಇದೆ. ಇವಾಗ ನಾವು ಯಾವಾಗ್ಲೂ ನೋಡಿ, ದಿನನಿತ್ಯದಲ್ಲಿ ನಾವು ನೋಡೋ ಅಂತಹದ್ದೇನೆ, ಈ ತರಕಾರಿ ಆಗಿರಬಹುದು, ಈ ಟೊಮೆಟೊ, ಕ್ಯಾರೆಟ್, ಇದೆಲ್ಲ ಎಷ್ಟು ಬಣ್ಣ ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಆಕಾರಗಳು. ಈ ಹಣ್ಣುಗಳು, ಎಷ್ಟು ತರ ಹಣ್ಣುಗಳಿದಾವೆ, ಅದರ ರುಚಿಗಳೆಲ್ಲ ಬೇರೆ ಬೇರೆ ಇಲ್ಲಿದೆ ಹಣ್ಣುಗಳು. ಆಮೇಲೆ ಧಾನ್ಯಗಳು, ಎಷ್ಟು ವಿವಿಧ ಧಾನ್ಯಗಳಿದಾವೆ. ಎಲ್ಲವನ್ನೂ ನಾವು ಅನುಭವಿಸ್ತಾ ಇದೀವಿ, ಎಲ್ಲ ರುಚಿಯಾಗಿ ಮಾಡ್ಕೊಂಡು ತಿಂತಾ ಇದೀವಿ. ಆದ್ರೆ ಎಲ್ಲಿಂದ ಬಂತು ಅಂತ ನಾವು ಒಂದು ಸೆಕೆಂಡ್ ಕೂಡ ನಾವು ಆಲೋಚನೆ ಮಾಡಲ್ಲ. ಎಲ್ಲವೂ ಬಂದಿರುವುದು ಮಣ್ಣಿನಿಂದ. ಹಾಗೆ ಎಲ್ಲವೂ ಪರಮಾತ್ಮನಿಂದನೇ ಈ ಜಗತ್ತೆಲ್ಲವೂ ಸೃಷ್ಟಿಯಾಗಿರುವುದು. ಇದೆಲ್ಲವೂ ಕಾರ್ಯ, ಮಣ್ಣು ಕಾರಣ. ಹೀಗೆ ಉಪಾಸನಾ ಹಂತದಲ್ಲಿ ಒಬ್ಬ ಶಿಷ್ಯ ಹೇಳಾದ್ಮೇಲೆ ಗುರುಗಳು ಹೇಳ್ತಾರೆ, ಆಯ್ತಪ್ಪ, ಇನ್ನೊಂದು ಜ್ಞಾನಕಾಂಡದ ಬಗ್ಗೆ ಹೇಳಪ್ಪ ಅಂತ ಹೇಳ್ತಾರೆ. ಜ್ಞಾನಕಾಂಡದ ಬಗ್ಗೆ ಹೇಳ್ಬೇಕಾದ್ರೆ ಆ ಶಿಷ್ಯ ನಿಂತ್ಕೊಂಡು ಹೇಳ್ತಾನೆ, ಗುರುಗಳೇ, ಜಗತ್ತು ಪರಮಾತ್ಮನಲ್ಲಿ ಕಲ್ಪಿತವಾಗಿ ತೋರ್ತಾ ಇದೆ. ಎಲ್ಲವೂ ಭ್ರಮೆಯಾಗಿ ಇದ್ದಂತೆ ತೋರುತ್ತದೆ ಅಷ್ಟೇ ಗುರುಗಳೇ. ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ. ಇದು ಬರೀ ಕೇವಲ ಪ್ರಕ್ರಿಯೆ ಮಾತ್ರ. ಜಗತ್ತು ಅನ್ನೋದು ಮನಸ್ಸಿನ ಅನಿಸಿಕೆ ಮಾತ್ರ ಗುರುಗಳೇ. ಅದನ್ ಬಿಟ್ರೆ ಜಗತ್ತು ಇಲ್ಲ, ಇರುವುದು ಬ್ರಹ್ಮ ಮಾತ್ರ ಅಂತ ಹೇಳ್ತಾರೆ. ಇದರಲ್ಲಿ ಮತ್ತೆ ಹೇಗೆ ಅಂತ ಕೇಳಿದಾಗ, ಈ ಅನಿಸಿಕೆ ಅನ್ನೋದು ಇದೆಯಲ್ಲ, ಇದು ಜಗತ್ತು ತೋರ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆಯಲ್ಲ, ಅದು ನಮ್ಮ ಅರಿವಿನಲ್ಲಿ ಆಗ್ತಾ ಇರೋದ್ರಿಂದ ಅನಿಸಿಕೆ ಏನಾಗುತ್ತೆ, ಕಾರ್ಯ ಆಗುತ್ತೆ. ಅರಿವು ಅನ್ನೋದು ಕಾರಣ ಆಗುತ್ತೆ ಗುರುಗಳೇ. ಈ ಕಾರ್ಯ ಅನ್ನೋದು ಅರಿವಿನಲ್ಲಿ ತೋರ್ತಾ ಇದೆ. ಹೇಗೆ ಅಂದ್ರೆ, ಈಗ ನೀರಿನಲ್ಲಿ ಅಲೆ
ಅಲೆ ಹೇಗೋ ಹಾಗೆ. ಈಗ ಅಲೆಯನ್ನ ನಾವು ಅಲೆಯನ್ನ ನಾವು ಆ ದೃಷ್ಟಿಯಿಂದ ತೆಗೆದು ಬಿಟ್ರೆ, ಅಲೆ ಅಲ್ಲ ಅಂತ ನಾವು ಆ ದೃಷ್ಟಿಯಿಂದ ತೆಗೆದ್ರೆ, ನೀರಿನೆಡೆಗೆ ಅದನ್ನ ತಿರುಗಿಸಿದಾಗ ಬರೀ ನೀರೇ ಕಾಣುತ್ತೆ. ಹಾಗೆ ಪರಮಾತ್ಮನಿಂದ ಜಗತ್ತು ಹುಟ್ಟಿದೆ ಅಂತ ಹೇಳಿದಾಗ ಅದಕ್ಕೆ ಅದು ಕಾರ್ಯ ಆಗುತ್ತೆ. ಕಾರಣ ಎಲ್ಲಿಂದ ಹುಟ್ಟಿತು ಅಂದ್ರೆ ಪರಮಾತ್ಮನಿಂದ. ಜಗತ್ತೇ ಇಲ್ಲ ಅಂದ್ಮೇಲೆ ಕಾರ್ಯವೇ ಇಲ್ಲ, ಕಾರ್ಯ ಇಲ್ಲ ಅಂದ್ಮೇಲೆ ಕಾರಣವೂ ಇಲ್ಲ. ಇರುವುದು ಏನು ಅಂದ್ರೆ ಒಂದೇ ಒಂದು ಕೇವಲ ಬ್ರಹ್ಮ ಮಾತ್ರ, ಅದು ಅದ್ವಿತೀಯ. ಅದಕ್ಕೂ ಕೂಡ ಈ ನರ್ತಕಿದೆ ಎಕ್ಸಾಂಪಲ್ ಕೊಡ್ಬೋದು. ಈ ನರ್ತನ ಮಾಡಿದಾಗ ಎಲ್ಲ ಭಾವಭಂಗಿಗಳು ತೋರಿಸಿ ಅವಳು ಇಡೀ ಎಲ್ಲವನ್ನೂ ಸೃಷ್ಟಿಯನ್ನು ತೋರಿಸಿದಾಗ, ಆಮೇಲೆ ಅವಳು ಎಲ್ಲವನ್ನ ಅರ್ಥನ ನಿಲ್ಲಿಸಿದಾಗ ಎಲ್ಲವೂ ಅವಳಲ್ಲೇ ಲೀನ ಆಗ್ಬಿಡ್ತದೆ. ಅಲ್ಲಿಗೆ ನರ್ತಕಿನಲ್ಲೇ ಎಲ್ಲವೂ ಲೀನ ಆಗುತ್ತೆ. ಅಂದ್ರೆ ನರ್ತಕಿ ಬೇರೆ ಅಲ್ಲ, ನರ್ತಕಿ ಪರಮಾತ್ಮ ಆಯ್ತು, ಜಗತ್ತು ಕೂಡ ಪರಮಾತ್ಮನೇ ಆಯ್ತು. ಅಂದ್ರೆ ಆ ಸೃಷ್ಟಿಯಾಗಿ ಎಲ್ಲವೂ ಆಗಿ ಪರ್ವತ ನದಿ ಗುಡ್ಡ ಆಗಿ ತೋರ್ಕೊಳ್ತಾ ಇತ್ತು ಅಷ್ಟೇ. ಅದು ಸತ್ಯ ಅಲ್ಲ, ಅದು ತೋರ್ಕೆ ಅಷ್ಟೇ ಅನ್ನೋದನ್ನ, ಈ ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ, ಇರುವುದು ಒಂದೇ, ಅದೊಂದೇ ಬ್ರಹ್ಮ, ಅದೊಂದೇ ಅದ್ವಿತೀಯ ಅಂತ ಹೇಳೋದನ್ನ, ಈ ಹೇಳುವ ಕ್ರಮಕ್ಕೆ ಇದಕ್ಕೆ ಕಾರ್ಯ ಕಾರಣ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇದು ಈಗ ಹೇಗೆ ಅಂತಂದ್ರೆ, ಈಗ ನಾವು ನಮ್ಮ ಮುಖ ನಮ್ಗೆ ಕಾಣಲ್ಲ ಅಲ್ವಾ, ನಾವ್ ಎಷ್ಟೆತ್ರ ಇದ್ದೀವಿ ಅಂತ ನಮಗ್ ಗೊತ್ತಾಗೋದಿಲ್ಲ. ಅದೇ ಇವಾಗ ಸೂರ್ಯ ಬೆಂಕಿಗೆ ಹೋಗ್ಬಿಟ್ಟು ಬೆಂಕಿ ನೀನ್ ಯಾಕೆ ಸುಡ್ತೀಯಾ ಅಂತ ಕೇಳಿದ್ರೆ ಬೆಂಕಿಗೆ ಆ ಉತ್ತರ ಇಲ್ಲ, ಅದು ಗೊತ್ತೇ ಇಲ್ಲ. ಸುಡೋದು ಅಂದ್ರೇನೆ ಅಂತಾನೆ ಗೊತ್ತಿಲ್ಲ ಬೆಂಕಿಗೆ. ಹೌದಾ, ಹಾಗಂದ್ರೆ ಏನು ಅನ್ನುತ್ತೆ. ಸೂರ್ಯನ ಹತ್ರ ಹೋಗ್ಬಿಟ್ಟು ಅಯ್ಯೋ ನೀನು ರಾತ್ರಿ ಹೊತ್ತು ಇರೋದಿಲ್ವಲ್ಲ, ನೀನ್ ಹಗಲಲ್ಲಿ ಮಾತ್ರ ಇರ್ತೀಯಲ್ಲ ಅಂದ್ರೆ ಸೂರ್ಯ ಹೇಳ್ತಾನೆ ಹಗಲು ಅಂದ್ರೆ ಏನು ರಾತ್ರಿ ಅಂದ್ರೆ ಏನು ನನಗೆ ಗೊತ್ತಿಲ್ಲ ಅಂತ. ಅಂದ್ರೆ ದೃಷ್ಟಿಕೋನ, ಭೂಮಿಯ ದೃಷ್ಟಿಯಿಂದ ಸೂರ್ಯ ಹಗಲು ರಾತ್ರಿ ಇದೆ, ಸೂರ್ಯನ ದೃಷ್ಟಿಯಿಂದ ಹಗಲೂ ಇಲ್ಲ ರಾತ್ರಿಯೂ ಇಲ್ಲ. ಹೀಗೆ ದೃಷ್ಟಿಕೋನ, ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸುವ ಈ ಪ್ರಕ್ರಿಯೆಗೆ ಕಾರ್ಯಕಾರಣ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇದು ಪರಮಾತ್ಮನಿಂದ ಈ ಜಗತ್ತು ತೋರ್ತಾ ಇದೆ ಅಷ್ಟೇ, ಇದು ನಿಜವಾಗ್ಲೂ ಇಲ್ಲ ಅಂತ. ಈ ಅದ್ವಿತೀಯ ಅಂದ್ರೆ ಈ ಕಾರ್ಯವು ಕಾರಣದಲ್ಲಿ ಮುಳುಗೋಗಿರೋದನ್ನ, ಈ ಐಕ್ಯತೆಯನ್ನ ತೋರ್ಸೋದಕ್ಕೋಸ್ಕರ ಇದು ಒಂದು ವಿಚಾರ ಕ್ರಮ. ಇದು ಒಂದು ಘಟನಾ ಕ್ರಮವೂ ಅಲ್ಲ, ಸೃಷ್ಟಿಯಾಗಿರೋ ಕ್ರಮನೂ ಅಲ್ಲ. ಇದು ನಮ್ಮ ಮನಸ್ಸನ್ನ ಮನನ ಮಾಡುವುದಕ್ಕೆ ಮಾಡಿರುವಂತ ಮನನ ಕ್ರಮ ಅಂತ ಹೇಳ್ತಾರೆ. ಇದು ಅದ್ವಿತೀಯನ ತಿಳಿಸುವಂತ ಮನನ ಕ್ರಮ ಅಂತ ಹೇಳ್ತಾರೆ. ಗುರುಗಳಿಗೆ ಇಷ್ಟ ಹೇಳ್ತಾರೆ. ಆಮೇಲೆ ಗುರುಗಳು ಹೇಳ್ತಾರೆ, ಆಯ್ತಪ್ಪ ನಾಳೆ ಇನ್ನೂ ಸ್ವಲ್ಪ ವಿವರವಾಗಿ ನಾನು ನಿಮ್ಗೆ ಚೆನ್ನಾಗಿ ಮನದಟ್ಟು ಮಾಡ್ಕೊಡ್ತೀನಿ, ಮಾಡೋಣ ಅಂತ. ಅದರಲ್ಲಿ ಸಕ್ಕರೆ ಹೆಚ್ಚುದು ಟೈಮ್ ಆಯ್ತಾ? ಟೈಮ್ ಆಯ್ತು ಅನ್ಸುತ್ತೆ. ಸಕ್ಕರೆ ಅವಾಗ್ಲೇ 6, 7 ಎಲ್ಲ ಅವಾಗ್ಲೇ ತೋರ್ಸಿದ್ರು. ಸೊ ಅದು ಕಾಣ್ಲೇ ಇಲ್ಲ ನನಗೆ. ಓಕೆ, ಸಕ್ಕರೆ ಒಂದಿತ್ತು ಹೇಳಕ್ಕಾಗ್ಲಿಲ್ಲ. ನನಗೆ ಕಾಣಿಸ್ಲಿಲ್ಲ ಅದು. ಕುಮಾರ ಇವಾಗ ಅನ್ಮ್ಯೂಟ್ ಮಾಡಕ್ ಆಗ್ತಿದ್ಯಾ? ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ಲ ಅಂತ ತೋರಿಸಿದ್ರು. ನೀವು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಡಿ. ನನಗೇನೋ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೇಳಿದೀನಿ ಅನ್ಸುತ್ತೆ. ಈ ಸರ್ತಿ ಆಕ್ಟಿವಿಟೀಸು ನನಗೆ ತೋಚಿದ್ದನ್ನ ಇಟ್ಟಿದ್ದೀನಿ, ಅದ್ರಲ್ಲಿ ಒಂದು ಸಕ್ಕರೆಸ್ದು ಹೇಳಕ್ಕಾಗ್ಲಿಲ್ಲ. ಉದಾಹರಣೆಗಳು ಸಮಂಜಸವಾಗಿದೆಯೋ ಏನೋ ಗೊತ್ತಿಲ್ಲ ನನ್ಗೆ, ನೀವೇ ಹೇಳ್ಬೇಕು. ಪೂರ್ವ ಪಕ್ಷಿ ಯಾರಾದ್ರೂ ಇದಾರ ಇದ್ರಲ್ಲಿ? ವಿಜಯ ಅವ್ರಿಗೆ ಪೂರ್ವ ಪಕ್ಷಿ ಯಾರು? ಗ್ರೂಪ್ ಅಲ್ಲಿ ಹಾಕಿದ್ರಲ್ವ ಇವತ್ತು? ಅನ್ಸುತ್ತೆ. ಯಾರು ಪೂರ್ವ ಪಕ್ಷಿ? ಗ್ರೂಪ್ ಅಲ್ಲಿ ಇತ್ತು. ನಾನೇ ಇತ್ತು ಪ್ರಶ್ನೆ. ಉಮಾ ವಿಜಯ ಅಂತ ಹಾಕಿದೆ. ಹಾ, ಏನ್ ಪ್ರಶ್ನೆ ಕೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾರ್ಯಕಾರಣ ಭಗವಂತನ ಇದ್ರೊಳಗೆ ಕಾರ್ಯ ಮತ್ತೆ ಕಾರಣನ ಒಂದ್ಸಲಿ ವಿವರಿಸಕ್ಕಾಗತ್ತಾ? ಭಗವಂತನ ಸೃಷ್ಟಿಯಲ್ಲಿ ಕಾರ್ಯ ಕಾರಣನ, ಭಗವಂತನ ಸೃಷ್ಟಿನಲ್ಲಿ
ಕಾರ್ಯಕಾರಣ ಅಂತ ಹೇಳಕ್ ಹೋದ್ರೆ ಇದು ಮ್, ಭಗವಂತನ ದೃಷ್ಟಿಯಿಂದ ಇದು ಏನೂ ಇಲ್ಲ, ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ. ಇದು ಬರೀ ಕಲ್ಪಿತವಾದದ್ದು ಮತ್ತು ತೋರ್ತಾ ಇದೆ ಅಷ್ಟೇ, ಅದು ನಿಜವಾಗ್ಲೂ ಇಲ್ಲ ಅಂತ ಆಯ್ತು. ಅಲ್ಲಿಗೆ ತೋರಿಕೆಯಾಗಿ ತೋರ್ತಿದೆ ಅಂತ ಅನ್ನಿಸ್ತಾ ಇದೆ. ಆ ಅನಿಸಿಕೆ ಇದೆಯಲ್ಲ, ಅದನ್ನ ಕಾರ್ಯ ಅಂತ ಹೇಳ್ತಾರೆ. ಆ ಅನಿಸಿಕೆ ಏನಾದ್ರು ಎಲ್ಲ ಆಗ್ತಿದೆ ಅಂತಂದ್ರೆ ನಮ್ಮ ಅರಿವಿನಲ್ಲಿ ಆಗ್ತಾ ಇರೋದ್ರಿಂದ ಅದು ಕಾರಣ ಅಂತ ಹೇಳ್ತಾರೆ. ಈ ಇದು ಈ ಅನಿಸಿಕೆ ಇಲ್ಲ ಅಂತಂದ್ಮೇಲೆ, ಕಾರ್ಯ ಇಲ್ಲ ಅಂತಂದ್ಮೇಲೆ ಕಾರಣವೂ ಇರೋದಿಲ್ಲ. ಇವಾಗ ಜಗತ್ತು ಆಯ್ತು, ಕಾರ್ಯ ಇದೆ ಅಂತ ಏನಾದ್ರು ಅನ್ಕೊಂಡ್ರೆ, ಜಗತ್ತು ಇದೆ ಅಂತ ನಾವು ಸಪೋಸ್ ತಿಳ್ಕೊಂಡ್ರೆ, ಅದನ್ನ ನಾವು ಸ್ವತಃ ಸಿದ್ಧ ಅಂತ ತಿಳ್ಕೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ಅದಾಗದೆ ಇತ್ತಾ ಇಲ್ವಾ ಏನು ಗೊತ್ತಿಲ್ಲ ನಮ್ಗೆ. ಆ ಜಗತ್ತು ಪರಮಾತ್ಮನಿಂದ ಬಂತು ಅನ್ನೋದಾದ್ರೆ ಜಗತ್ತು ಕಾರ್ಯ ಆಗಿ ಪರಮಾತ್ಮ ಕಾರಣ ಆಗ್ತಾನೆ. ಅವಾಗ ಇದು ತೋರಿಕೆ ಇದಿಲ್ಲ, ಪರಮಾತ್ಮ ಜ್ಞಾನದ ದೃಷ್ಟಿನಲ್ಲಿ ಯಾವುದೂ ಇಲ್ಲ, ಇರೋದು ಒಂದೇ ಪರಬ್ರಹ್ಮ ಅಂತ ಆದ್ರೆ ಕಾರಣ, ಕಾರ್ಯವು ಕಾರಣದಲ್ಲಿ ಮುಳುಗೋಗುತ್ತೆ. ಅವಾಗ ಐಕ್ಯತೆ ಕಾರ್ಯ ಕಾರಣ ಒಂದಾಗದನ್ನ ಐಕ್ಯತೆ ಅಂತ ಹೇಳ್ತಾರೆ. ಇರೋದು ಯಾವ್ದಪ್ಪ ಇತ್ತು, ಸೃಷ್ಟಿಯಾಗಿ ಮೊದ್ಲು ಯಾವ್ದಿತ್ತು, ಇದ್ದಿದ್ದೇ ಒಂದು ಪರಬ್ರಹ್ಮ. ಆ ಪರಬ್ರಹ್ಮ ಒಂದೇ ಇರೋದು ಅಂತ ಅನ್ಕೊಂಡಿದ್ದೀನಿ. ಅದೇ ಹೇಗೆ ಒಂದು ಸೊನ್ನೆ ಇದಿಲ್ಲ ಇಲ್ಲ ಅಂತ ಇನ್ನೊಂದು ಸೊನ್ನೆ ಒಳಗೆ ಸೇರ್ಕೊಂಡು, ಅದು ಇಲ್ಲ ಇಲ್ಲ ಅಂತ ಇನ್ನೊಂದು ದೊಡ್ಡ ಸೊನ್ನೆನಲ್ಲಿ ಸೇರ್ಕೊಂಡ್ರೆ ಅದು ಇಲ್ಲ ಇಲ್ಲ ಅಂದಾಗ ಏನು ಇಲ್ಲ ಅಂತ ಆಯ್ತು, ಇದ್ದಿದ್ದೇ ಒಂದು ಅಂತ. ಚೆನ್ನಾಗಿ ಹೇಳಿದ್ದೀರಾ ವಿಜಯ್ ಅವ್ರೆ. ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಈ ಸಲ. ಹೌದು, ಅದು ನೀವು ನನಗೆ ಆಕ್ಟಿವಿಟೀಸ್ ಸ್ವಲ್ಪ ಮಾಡ್ಬೇಕು ಅಂತ ಇಷ್ಟ ಇತ್ತು. ಶುರು ಮಾಡಿದ ರೀತಿನೂ ಚೆನ್ನಾಗಿತ್ತು. ಬನ್ನಿ ಆಶ್ರಮದಲ್ಲಿ ನಡೀತಾ ಇದೆ, ಹೋಗೋಣ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲಿ ಶಿಷ್ಯರು ಗುರು ಎಲ್ಲ ನೀವೇ ಆಕ್ಟಿಂಗ್ ತರ ಮಾಡಿ ಹೇಳಿದ್ದು ಎಲ್ಲ ಚೆನ್ನಾಗಿತ್ತು. ನೀವಲ್ಲಿ ಇಟ್ಕೊಂಡಿರೋ ಪ್ರಾಪ್ಸು ಚೆನ್ನಾಗಿದೆ. ತರಕಾರಿ, ಹಣ್ಣು, ಸಕ್ಕರೆ ತೋರ್ಸೋದ್, ಧಾನ್ಯಗಳು. ಸಕ್ಕರೆ ಸುಮ್ನೆ ತೋರ್ಸೋದಿದ್ರೆ ತೋರ್ಸ್ಬಿಡಿ, ನಿಮ್ಗೂ ಒಂದ್ಸಲ ಸಮಾಧಾನ ಆಗತ್ತೆ. ಸಕ್ಕರೆ ಹೆಚ್ಚು ಈಗ ಇಲ್ಲ, ಮಾಡಕ್ಕೂ ಸಮಯ ಇಲ್ಲ, ಹಬ್ಬ ಬಂದ್ಬಿಡ್ತಲ್ಲ. ಸೊ ತರ್ಸ್ದೆ, ಅದು ಅಷ್ಟೊಂದ್ ಚೆನ್ನಾಗಿಲ್ಲ. ಎಷ್ಟೆಲ್ಲ ನೋಡಿ ಇದ್ ಮಾಡ್ಕೊಂಡಿದಾರ. ರಿಯಲಿ ವೆರಿ ವೆರಿ ಅಪ್ರಿಷಿಯಬಲ್. ಆಗ್ಲಿಲ್ಲ, ನನ್ ಟೈಮ್ ಸಾಲಿಲ್ಲ. ಪರವಾಗಿಲ್ಲ, ಎವ್ರಿಬಡಿ ನೋಸ್ ದ ಎಕ್ಸಾಂಪಲ್. ನೀವು ಅಲ್ಲಿ ಪ್ರಾಪ್ಸ್ ಇಟ್ಕೊಂಡಿರೋದು ಈಗ ತೋರ್ಸಿದ್ದೀರಾ. ಟೈಮ್ ಮಾತ್ರ ಜಾಸ್ತಿ ಎಕ್ಸೀಡ್ ಆಯ್ತು. ನೀವು ಅಲ್ಲೊಂದು ಕ್ಲಾಕ್ ಇಟ್ಕೋಬೇಕು ನಿಮ್ ಮುಂದೆ. ಒಂದ್ ಇಟ್ಕೊಂಡು ನೋಡ್ಕೋತಾ ಇದ್ರೆ ಟೈಮ್ ಕೀಪರ್ ಮೇಲೆನೆ ನಾವು ಡಿಪೆಂಡ್ ಆಗ್ಬೇಕಾಗಿಲ್ಲ, ನಾವು ನೋಡ್ಕೋತಾ ಇರ್ಬೋದು ಜೊತೆಗೆ. ಎಷ್ಟಾಗಿದೆ ಟೈಮು? ನೀವು ಒಂದು 9 minutes ತಗೊಂಡ್ರೇನು ಸುಮಾರು. ಉಮಾ ಅವ್ರೆ ಎಷ್ಟ್ ತಗೊಂಡ್ರಿ? ಇವಾಗ್ಲೂ ಆಗ್ತಿಲ್ವಾ ನಿಮ್ಗೆ ಅನ್ಮ್ಯೂಟ್? ಬೆರಳು ತೋರ್ಸ್ಬಿಡಿ ಉಮಾ. 9 minutes ಅಂದ್ರೆ 9 minutes ಸುಮಾರು ಆಗಿರ್ಬೋದು. ಟೂ ಮಚ್ ಆಯ್ತು. ಅದು ಯಾವ ತೆಗ್ದಾಕದಕ್ಕೂ ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಅದ್ರಲ್ಲಿ ಒಂದು ಅಂದ್ರೆ, ಈಗ ಫಸ್ಟ್ ಕರ್ಮ ಥಿಯರಿ ಇದಕ್ ಬರಲ್ಲ. ಈ ಕಾರ್ಯಕಾರಣ ಸಂಬಂಧಕ್ಕೆ ಬರೀ ಸೃಷ್ಟಿಕರ್ತ ಅದ್ ಮಾತ್ರ ಬರುತ್ತೆ. ಸೊ ಆ ಪಾರ್ಟ್ ಪೂರ್ತಿ ನೀವು ಬಿಡ್ಬೋದಾಗಿತ್ತು. ಹೌದು, ಅದ್ರಲ್ಲೇ ಜಾಸ್ತಿ ಕರ್ಮ ಫಲ ಈ ಪ್ರಕ್ರಿಯೆಗೆ ಬರಲ್ಲ, ಎಂಟೈರ್ ಥಿಂಗ್ ಬರಲ್ಲ. ಸೊ ಅದನ್ನ ನೀವು ತೆಗೆದ್ ಬಿಟ್ಟಿದ್ರೆ ನೀವು ಸಕ್ಕರೆ ಹಚ್ಚು ತೋರಿಸ್ಕೊಂಡು ಮುಗ್ಸಕ್ಕೆ 7 minutes ಅಲ್ಲಿ ಆಗ್ತಿತ್ತು. ಸೊ ನೆಕ್ಸ್ಟ್ ಟೈಮ್ಗೆ ನೋಡ್ಕೋಬಹುದು. ಪಾಯಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಹೊರಗ್ ತಂದಿದ್ ರೀತಿ, ಎಕ್ಸ್ಪ್ಲೇನ್ ಮಾಡಿದ್ದು ಎಲ್ಲ ಚೆನ್ನಾಗಿತ್ತು. ಇನ್ ಒಂದ್ ಎಕ್ಸಾಂಪಲ್ ಏನ್ ಕೊಡ್ಬೋದು ಅಂದ್ರೆ, ಅದೇ ಮಡಿಕೆ ಮಣ್ಣು ಅಥವಾ ಯಾವ್ದಾದ್ರು ಎಲ್ಲಿ ನಿಮಿತ್ತ ಕಾರಣ ಬೇರೆ ಇರುತ್ತೆ, ಉಪಾದಾನ ಕಾರಣ ಬೇರೆ ಇರುತ್ತೆ. ಆದ್ರೆ ಸೃಷ್ಟಿನಲ್ಲಿ ಜೀವ ಜಗತ್ ಈಶ್ವರ ಎಲ್ಲ ಒಂದೇ ಅನ್ನೋದನ್ನ ಕಾಂಟ್ರಾಸ್ಟ್ ತೋರ್ಸಕ್ಕೆ ಸೆಕೆಂಡ್ ಪಾರ್ಟ್ ನೀವ್ ಹೇಳಿದ್ದೀರಾ. ನೀವ್ ಹೇಳಿದ್ರಿ ಎಲ್ಲ ಮಣ್ಣಿನ ಬೊಂಬೆಗಳು ಎಲ್ಲ ಅಲ್ಲ, ನೀವ್ ಇದನ್ನು ಹೇಳಿದ್ರಿ. ವಿಶ್ವರೂಪ ದರ್ಶನದಲ್ಲಿ ಕೃಷ್ಣ ಹೇಳ್ತಾನೆ ಅಂತ ಆ ತತ್ವ ಬಂತು ಹೊರಗೆ. ಅದಕ್ಕೆ ಕಾಂಟ್ರಾಸ್ಟ್ ನಮ್ ಮನಸ್ಸಿನಲ್ಲಿ ಯೂಶಲಿ ಕಾರ್ಯಕಾರಣ, ನಿಮಿತ್ತ ಕಾರಣ ಬೇರೆ ಇರುತ್ತೆ, ಉಪಾದಾನ ಕಾರಣ ಬೇರೆ ಇರುತ್ತೆ ಅಂತ ಅದನ್ನ ತಗೊಂಡು ಇಲ್ಲಿಗೆ ಹೋಲಿಕೆ ಅದೊಂದು ಬರ್ಬೋದಾಗಿತ್ತು.
ಕರ್ಮ ಇದಕ್ ಬದಲು ಅದನ್ನ ಸೇರ್ಸ್ಕೋಬಹುದಾಗಿತ್ತು. ಹಾಗಾದ್ರೆ ಕರ್ಮ ಅದು ಥಿಯರಿ ಬರೋದಿಲ್ವಾ ಇದಕ್ ಬರೋದೇ ಇಲ್ಲ. ಇದು ಬರೀ ಸೃಷ್ಟಿ, ಇದು ಎಲ್ಲಾ ಪ್ರಕ್ರಿಯೆಗಳು ಕೂಡ ಬ್ರಹ್ಮನನ್ನ ತೋರಿಸುವಂತ ಒಂದು ಮೆಥಡಾಲಜಿ, ಟೀಚಿಂಗ್ ಮೆಥಡಾಲಜಿ. ನಾವ್ ಎಲ್ಲಿರ್ತೀವಿ ಅಲ್ಲಿಂದ ಶುರು ಮಾಡ್ಕೊಂಡು ಗುರುಗಳು ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗಿ ನಮ್ಗೆ ಬ್ರಹ್ಮನ್ ಅಂದ್ರೆ ಏನು ಅಂತ ನಮ್ ಮುಂದೆ ಇಡ್ತಾರೆ. ಎಲ್ಲ ಪ್ರಕ್ರಿಯೆನೂ ಮಾಡೋದು ಅದೇನೆ, ಬೇರೆ ಬೇರೆ ಮೆಥಡಾಲಜಿ ಉಪಯೋಗಿಸ್ಕೊಂಡು ಅದನ್ನೇ ಮಾಡೋದು. ಸೊ ಇಲ್ಲಿ ಕರ್ಮ ಅಲ್ವಾ, ಮೊಳಕೆ ಬಂದಿದ್ದು ಅದು ಪ್ರಕ್ರಿಯೆ, ಅದು ಸೇರ್ಕೊಳಲ್ವಾ ಇದಕ್ಕೆ? ಅಂದ್ರೆ ನೀವು ಉಪಾದಾನ ಕಾರಣ ನಿಮಿತ್ತ ಕಾರಣ ತೋರ್ಸಕ್ಕಾಗುವಂತದ್ದನ್ನ ಒಂದ್ ಹೇಳ್ಬಿಟ್ಟು ಅದು ಇಲ್ಲಿ ಹೆಂಗೆ ಡಿಫ್ರೆಂಟ್, ಇಲ್ಲಿ ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡೂನು ಈಶ್ವರನೇ, ಬೇರೆ ಬೇರೆ ಅಲ್ಲ ಅಂತ ತೋರ್ಸಕ್ಕೆ ಆ ತರದ ಎಕ್ಸಾಂಪಲ್ ಒಂದ್ ಕೊಡ್ಬೋದು. ಒಂದು ಜೇಡ್ರದ್ದು ಕೊಡ್ಬೋದಾಗಿತ್ತು. ಸೊ ಮೇನ್ ಥಿಂಗ್ ನೀವು ಸಿಕ್ಕಾಬಟ್ಟೆ ಇದು ಮಾಡ್ಕೊಂಡಿದ್ದೀರಾ, ಸಿದ್ಧತೆ ಮಾಡ್ಕೊಂಡಿದ್ದೀರಾ. ರಿಯಲಿ ಹ್ಯಾಟ್ಸ್ ಆಫ್ ಅದಕ್ಕೆ, ರಿಯಲಿ ಗುಡ್. ನಿಮ್ ಎಂಥೂಸಿಯಾಸಮ್ ಅಪ್ರಿಶಿಯೇಟ್ ಮಾಡ್ತಾ ಇದೀನಿ ನಾನು ಆವಾಗ್ಲಿಂದ ನೋಡ್ತಾ. ಸೊ ಟೈಮ್ ಕಡೆಗೆ ಒಂದು ಗಮನ ನಿಮ್ ಮುಂದೆ ಒಂದು ಗಡಿಯಾರ ಇಟ್ಕೊಂಡ್ಬಿಡಿ, so that you can yourself watch that. Otherwise, excellent talk. Thank you. Next to Uma Srinivas Murthy avara, Shobha Sandhya ibru illa ಅಲ್ಲ. ಸೊ ಉಮಾ ಕೇಳಿಸ್ತಾ ಇಲ್ಲ. ಉಮಾ HC ಅವರು ಶುರು ಮಾಡ್ಬೋದು ಅನ್ಸುತ್ತೆ. ಟೈಮ್ ಯಾರು ನೋಡ್ಕೋತಿದ್ದಾರೆ? ನೀವೇ ನೋಡ್ಕೋತೀರಾ ಉಮಾ? ನಿಮ್ಮನ್ನು ಹೈಲೈಟ್ ಮಾಡ್ಕೊಂಬಿಡಿ, ನಿಮ್ದು ಸ್ಪಾಟ್ಲೈಟ್ ಮಾಡ್ಕೋಬೋದಾ? ನಂದು ಗೊತ್ತಿಲ್ಲ, ನಾವು ಮಾಡ್ಕೊಳಕ್ಕೆ. ನೀವಲ್ಲ, ಉಮಾ HC ಅವ್ರ ಹತ್ರ ಮಾತಾಡ್ತಾ ಇದೀನಿ ನಾನು. ಅವ್ರು ಮಾತಾಡೋದು ನಮ್ಗೇನೋ ಕೇಳಿಸ್ತಾ ಇಲ್ಲ. ಯಾಕೆ ಮೂಕಾಭಿನಯ ಮಾಡ್ತಾ ಇದಾರೆ. ಇನ್ಯಾರಾದ್ರೂ ಟೈಮ್ ನೋಡ್ಕೋಬೋದಾ? ಉಮಾ ಬೆರಳು ತೋರಿಸಿ 5, 6, 7 ಅಂತ. ಇನ್ಯಾರಕ್ ಬರುತ್ತೆ ಟೈಮ್ ನೋಡಕ್ಕೆ? ನಳಿನಿ ಅವ್ರೆ, ನಿಮಗ್ ಬರುತ್ತಾ? ನನಗ್ ಬರಲ್ಲ, ನನ್ನ ಹತ್ರ ಆ ತರ ಗಡಿ ಇಲ್ಲ. ಇಲ್ಲ. ಅವ್ರೆ ಬೆರಳು ತೋರಿಸಿ 5, 6, 7 ಅಂತ ಆ ತರ ತೋರ್ಸಿದ್ರೆ ಕ್ಲೀನ್ ಆಗ. ನಿಮ್ದು ಸ್ಪಾಟ್ಲೈಟ್ ಮಾಡ್ಕೊಳ್ಳಿ ಉಮಾ. ಉಮಾ ಸ್ಪಾಟ್ಲೈಟ್ ಈಗ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ. ನೀವು ಸ್ಪಾಟ್ಲೈಟ್ ಮಾಡ್ಕೊಂಬಿಡಿ. ಅಲ್ಲ, ಇದು ಈ ಮೊಬೈಲ್ ಅಲ್ಲಿ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಸ್ಪಾಟ್ಲೈಟ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಹೌದಾ? ಯಾಕಂದ್ರೆ ಟೈಮ್ ಕೀಪರ್ ಕಾಣಿಸಲ್ಲ ಅಂತ. ನಾನ್ 6 minutes ಆದ ತಕ್ಷಣ ತೋರಿಸ್ತೀನಿ ಕೈ. ನೀವು ಬಾಯಲ್ಲಿ ಹೇಳ್ಬಿಡಿ ಅಷ್ಟೇ. ಇಲ್ಲ ಉಮಾ, ಕಾಣಿಸ್ತೀನಿ ಒಂದ್ ನಿಮಿಷ. ಇವಾಗ ಯಾರು ಉಮಾ ಮಾತಾಡ್ತಾರೋ ನಳಿನಿ ಮಾತಾಡ್ತಾರೋ? ಉಮಾನು ಮಾತಾಡ್ತಾರೆ, ನಾನು ಮಾತಾಡ್ತೇನೆ. ಒಟ್ಟಿಗೆ ಮಾಡ್ತಿದ್ದೀರಾ? ಉಮಾ ಮಾತಾಡ್ತಾರೆ ಇವಾಗ. ಉಮಾ ಶಾಸ್ತ್ರ ಪ್ರಮಾಣ ಪ್ರಕ್ರಿಯೆ. ಶುರು ಮಾಡ್ಲಾ? ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟ್ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರುವಿನ ಪಾದ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಶಾಸ್ತ್ರ ಪ್ರಮಾಣ ಪ್ರಕ್ರಿಯೆ 3 ಅಂಶಗಳನ್ನ ಹೊಂದಿದೆ. ಹಿಂದೆ ನಾವು ಆಲ್ರೆಡಿ ಕ್ರಿಯೆ ಮತ್ತು ಪ್ರಕ್ರಿಯೆ ಹಿಂದಿನ ಇದ್ರೊಳಗೆ ನಾವು ಇದನ್ನ ಸಾಕಷ್ಟು ಚರ್ಚೆ ಮಾಡಿ ಎಲ್ಲ ತಿಳ್ಕೊಂಡಿದೀವಿ ನಾವು. ಇವಾಗ ನಾವು ಶಾಸ್ತ್ರ ಮತ್ತೆ ಪ್ರಮಾಣ ಪ್ರಕ್ರಿಯೆ 3 ಯಾವ ರೀತಿ ಅಂತ ಹೇಳಿ, ಒಂದು ಶಾಸ್ತ್ರ ಅಂತಷ್ಟ ನಮ್ದು ಅದಕ್ಕೆ ಒಂದು ನಿಯಮ ಅಂತ ಇರುತ್ತೆ, ವಿಧಿ ವಿಧಾನಗಳಿರುತ್ತೆ, ಅದು ವಿಜ್ಞಾನ ಅಂತ ಹೇಳ್ತೀವಿ. ಮತ್ತೆ ಒಂದು ಸಂಪ್ರದಾಯ ಸಹಿತ ಅದು ಹೇಗೆ ನಡೆಸ್ಕೋಬೇಕು ಅನ್ನೋತಾನು ಇರುತ್ತೆ. ಪ್ರಮಾಣ ಅಂತಂದ್ರೆ ಒಂದು ಅಳತೆ ಅಥವಾ ಒಂದು ಆಧಾರ, ಅದು ಒಂದು ಸಾಕ್ಷಿ ಅಂತ ಹೇಳಿ ನಾವು ಇವು ಲೌಕಿಕಕ್ಕೆ ಬಂದಾಗ ನಮ್ಮಲ್ಲಿ ಸಾಕಷ್ಟು ಶಾಸ್ತ್ರಗಳು ಹೇಳ್ತೀವಿ. ವಾಸ್ತು ಆಗಿದೆ, ಶಿಲ್ಪ ಆಗಿರ್ಬೋದು, ನಾಟ್ಯ ಆಗಿರ್ಬೋದು, ಯೋಗ, ಪಾಕ, ಪ್ರಶ್ನೆ, ಜ್ಯೋತಿಷ್ಯ,
ಎಲ್ಲದೂ ಒಂದೊಂದು ಶಾಸ್ತ್ರಗಳನ್ನ ಒಳಗೊಂಡಿದೆ ಅಂತ ಹೇಳಿ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹುಟ್ಟಾಗ, ನನ್ನ ಮಗಳಿಗೆ ಮದುವೆ ಮಗಳ ಸಂದರ್ಭದಲ್ಲಿ ಏನಾಯ್ತು, ನಾನು ಅವಳಿಗೆ ಸುಮ್ಮನೆ ಹೇಳ್ದೆ, ಏನ್ ದಿವ್ಯಾ ನಿನ್ಗೆ ಒಂದು ಅಡಿಗೆ ಮಾಡೋದಾಗ್ಲಿ ಏನೂ ಗೊತ್ತಿಲ್ಲ, ಹೆಂಗ್ ಮಾಡ್ತೀಯ, ಮದುವೆ ಮಾಡ್ಕೊಂಡು ಏನಮ್ಮ ಮಾಡ್ತೀಯ ನೀನು ಅಂತ ಕೇಳ್ದಾಗ ಅವಳು ಹೇಳಿದ್ಲಮ್ಮ, ನೀನು ಯಾವ ಕಾಲದಲ್ಲಿ ಇದೆಯಾ ನೀನು, ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ನನ್ಗೆ ಏನೇನ್ ಸಿಗತ್ತೆ ಅಂತ ಎಲ್ಲ ಚೆನ್ನಾಗ್ ಗೊತ್ತು, ಹಾಗಾಗಿ ನೀನ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ, ಅಡಿಗೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ನನಗೆ ಯಾವ್ದು ಕಷ್ಟನೇ ಇಲ್ಲ ಅಂತ ಹೇಳಿದ ತಕ್ಷಣ ನಾನು ಪೆದ್ದೆ ತರ ಹೌದಾ ದಿವ್ಯಾ, ಓಕೆ ಅಮ್ಮ ಅಂತ ಹೇಳ್ದೆ. ಆಯ್ತು. ಅಂದ್ರೆ ಇವಾಗ ಹೇಗೆ ಇದೆ ಅಂತಂದ್ರೆ, ಪ್ರತಿ ಒಂದು ಸಹಿತ ಆ ಶಾಸ್ತ್ರದಿಂದಲೇ ಪ್ರತಿ ಒಂದು ಪ್ರೊಸೀಜರ್ನ ಬರೆದು ಇಟ್ಬಿಟ್ಟಿದ್ದಾರೆ ನೀಟಾಗಿ, ಯಾವ್ದು ಹೇಗ್ ಮಾಡ್ಬೇಕು ಅನ್ನೋದು. ಹಾಗಾಗಿ ಆ ಸಮಸ್ಯೆ ಇಲ್ಲ. ಆದ್ರೆ ನಾವ್ ಇನ್ನು ಮುಂದೆ ಹೋದಾಗ ಈ ಭಗವದ್ಗೀತೆಯಲ್ಲಿ ಸಹಿತ ನಮ್ಗೆ ಒಂದು ಈ 16.23 ಮತ್ತೆ 24 ದೈವಾಪುರ ಸಂಪದ್ ವಿಭಾಗದ ದೈವಾಸುರ ಸಂಪದ್ ವಿಭಾಗದಲ್ಲಿ ಸಹಿತ ಹೇಳ್ತಾರೆ, ಅರ್ಜುನಂಗೆ ಹೇಳ್ತಾನೆ, ಕೃಷ್ಣ ನೀನು ಈ ಶಾಸ್ತ್ರ ವಿಧಿಗಳನ್ನ ತ್ಯಜಿಸಬಾರ್ದು, ನೀನು ಕರ್ತವ್ಯ ಮತ್ತು ಅಕರ್ತವ್ಯ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ, ಆದ್ರಿಂದ ನೀನು ಅದನ್ನ ಅನುಸರಿಸು, ಅದನ್ನ ಬಿಟ್ಟು ನೀನು ಮಾಡ್ಬೇಡ ಅಂತ ಹೇಳಿ ಕೃಷ್ಣ ಅವನಿಗೆ ಒಂದು ಉಪದೇಶ ಸಹಿತ ಹೇಳ್ತಾನೆ, ಅದ್ರೊಳಗೆ ಹೇಳ್ಕೊಡ್ತಾನೆ. ಆದ್ರೆ ಇದೆಲ್ಲ ಬೇಕಾ ನಮ್ಗೆ? ಈ ಶಾಸ್ತ್ರ ಇವೆಲ್ಲ ಏನೇನೋ ಹೇಳ್ತಾ ಇದೀವಲ್ಲ, ಇವೆಲ್ಲ ಬೇಕಾ ಅಂದ್ರೆ ಖಂಡಿತ ಬೇಕು. ಯಾಕೆ ಅಂತಂದ್ರೆ ನಮ್ಮ ಮನಸ್ಸಿಗೆ ಒಂದು ಕಡಿವಾಣ ಹಾಕಕ್ಕೆ, ಉತ್ತಮ ಜೀವನ ನಡ್ಸಕ್ಕೋಸ್ಕರ ಲೌಕಿಕದಲ್ಲಿ ಇವೆಲ್ಲಾ ಶಾಸ್ತ್ರ ಪ್ರಮಾಣಗಳನ್ನ ಅನುಸರಿಸಿ ನಡ್ಸ್ಬೇಕು. ಒಂದು ಹಬ್ಬ ಆಗ್ಲಿ, ಒಂದು ಹುಣ್ಮೆ ಆಗ್ಲಿ, ಎಲ್ಲವಾಗ್ಲೂ ನಾವ್ ಇದನ್ನ ಅನುಸರಿಸಿ ನಡೆದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಸಿಗತ್ತೆ ಅನ್ನೋಂಥದ್ದು ನಮ್ಗೆ ಹಿಂದಿಂದ ಸನಾತನದಿಂದ ಹಾಕೊಟ್ಟಿರುವಂತ ಮಾರ್ಗ ಆಗಿದೆ. ಹಾಗಾದ್ರೆ ಇವಾಗ ಆಧ್ಯಾತ್ಮ ಜ್ಞಾನಕ್ಕೆ ಈ ಶಾಸ್ತ್ರ ಪ್ರಮಾಣ ನಮ್ಗೆ ಹೇಗೆ ಸಹಾಯ ಮಾಡುತ್ತೆ, ಏನು ತಿಳ್ಕೊಳ್ಳಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ ಅನ್ನತ್ತ ನಾವು ಮುಂದೆ ಹೋಗ್ತಾ ಇದ್ದಾಗ ನಮ್ಗೆ ಇದು ಈ ಮೊದ್ಲೇನಾಗುತ್ತೆ, ಈ ಶಾಸ್ತ್ರಗಳು ಏನಿದೆ, ವೇದ ಮಾತಿನೇ ನಮ್ಗೆ ಮೊದಲನೇದಾಗಿ ಮೊದಲನೇದು ಹೇಗೆ ಬಂತು ಅಂತಂದಾಗ ಭಗವಂತನಿಂದ ನೇರವಾಗಿ ಬಂದಂಥದ್ದು. ನಮ್ಗೆ ಭಗವದ್ಗೀತೆ 4ನೇ ಅಧ್ಯಾಯ 1 ಶ್ರೀಕೃಷ್ಣ ಹೇಳ್ತಾನೆ, ನಾನು ಮೊದಲನೇದು ಮನುವಿಗೆ ಹೇಳ್ದೆ, ಅಲ್ಲಿಂದ ಸೂರ್ಯಗೆ ಹೇಳ್ಕೊಂಡ್ಬಂದೆ, ನಾನು ಹೇಗ್ ಬಂತು ಇದು ಅಂತ ಹೇಳಿ ಕೃಷ್ಣ ಮೊದಲನೇ 5 ಹೇಳ್ಕೊಂಡ್ ಬರ್ತಾನೆ. ಎರಡನೇದು ಭಗವಂತನಿಂದ ನೇರವಾಗಿ ಬಂದಿರೋದು. ಎರಡನೇದು ಋಷಿ ಮುನಿಗಳಿಂದ, ಅವರ ಒಂದು ಮಂತ್ರ ದ್ರಷ್ಟಾರರು ಅಂತ ಹೇಳ್ತೀವಿ, ಅವ್ರಿಗೆ ನೇರವಾಗಿ ತಮ್ಮ ಒಂದು ಜ್ಞಾನದಿಂದ ಪಡ್ಕೊಂಡಂತ ಜ್ಞಾನಗಳನ್ನ, ಅದು ಉಪನಿಷತ್ಗಳಾಗ್ಬರುವುದು, ವೇದ ಆಗ್ಲಿ, ಎಲ್ಲವನ್ನು ಅವರು ನಮಗೆ ಪ್ರತಿ ಒಂದು ಬರೆದು ತಿಳಿಸಿ ಇಟ್ಟಿದ್ದಾರೆ. ಶ್ರುತಿಗಳಲ್ಲಿ ಅಂತಾನು ಹೇಳ್ತೀವಿ ನಾವು ಅದಕ್ಕೆ. ಇದಕ್ಕೆ ನಮಗೆ ಅವಳನ್ನ ನಾವು ವೇದ ಮಾತೆ ಅಂತ ಹೇಳ್ತೀವಿ. ವೇದ ಮಾತೆಗೆ ಅವಳೇ ಅಂತಿಮ. ಅವಳು ಏನು ಅದ್ರೊಳಗೆ ಹೇಳಿದ್ದಾರೆ ಅವೆಲ್ಲವೂ ತತ್ವಬದ್ಧವಾಗಿ ಕ್ರಮಬದ್ಧವಾಗಿ ಇರುವಂತದ್ದು ಒಂದು ವ್ಯವಸ್ಥೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು. ಯಾಕೆ ಅಂತಂದ್ರೆ ನಮ್ಗೆ ಈ ಜೀವ ಜಗತ್ತು ಈಶ್ವರ ಎಲ್ಲವೂ ಬೇರೆ ಬೇರೆ ಅನ್ನೋ ಕಲ್ಪನೆ. ನಾವು ದೇಹಾಭಿಮಾನಿಗಳಾಗಿದ್ದೇವೆ. ನಮ್ಗೆ ಆ ಕಲ್ಪನೆನ ಹೋಗ್ಲಾಡಿಸ್ಬೇಕಾಗಿದೆ. ನಾವು ಏನ್ ಹೇಳ್ತಾರೆ ಹುಟ್ಟು ಸಾವು ಅಂತ ಹೇಳ್ತಾರೆ, ಅದರಿಂದ ಮುಕ್ತರಾಗಕ್ಕೋಸ್ಕರ ಈ ಶಾಸ್ತ್ರಗಳು ನಮ್ಗೆ ಸಹಾಯ ಮಾಡತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದೇ ಫೈನಲ್ ಅಂತಾನೋ ಅಥವಾ ಇದು ಅಂಧಾನುಕರಣೇನೋ ಅಂತಂದಾಗ ಅಲ್ಲ, ಇದು ನಾವು ಸತ್ಯನ ಕಂಡ್ಕೊಳಕ್ಕೆ ಇರುವಂತ ಒಂದು ಕೈಬರ ಅಂತ ಹೇಳ್ತೀವಿ, ಅಥವಾ ದಿಕ್ಸೂಚಿ ಅನ್ನೋದು ಅಂತ ಸಹಿತ ಹೇಳ್ಬೋದು. ಹಾಗಾದ್ರೆ ಈ ಪಾರಮಾರ್ಥಿಕ ಜ್ಞಾನ ನೇರವಾಗಿ ತಿಳಿಸೋ ಅಂತದ ನಮಗೆ ಅರ್ಥ ಆಗ್ಬಿಡತ್ತಾ? ಹೇಳಿದ ತಕ್ಷಣ ನಮಗೆ ಸಾಕಷ್ಟು ಇದೆ. ಅಯಮಾತ್ಮ ಬ್ರಹ್ಮ ಅಂತ ಇರ್ಬೋದು, ತತ್ವಮಸಿ ಇರ್ಬೋದು, ಆಮೇಲೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಇರ್ಬೋದು. ಸೊ ಇವೆಲ್ಲ ಪದಗಳು ಎಷ್ಟೊಂದು ಹೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಮಾರ್ಗಗಳಿದೆ ಅಂತ ಹೇಳಿದಾಗ ಹೇಳ್ತಾರೆ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಶಬ್ದ ಪ್ರಮಾಣ. ಈ ಒಂದೊಂದು ತಂತ್ರಗಳು, ಒಂದೊಂದು ಮುಖಾಂತರ ಆ ತಂತ್ರಗಳನ್ನ ಉಪಯೋಗಿಸಿ ನಮಗೆ ಇದನ್ನೆಲ್ಲ ತಿಳಿಸ್ಕೊಡೋದಿಕ್ಕೆ ಆತ್ಮನ್ ಅಂದ್ರೇನು, ಬ್ರಹ್ಮನ್ ಅಂದ್ರೇನು ಅಂತ ಹೇಳಿ, ಯಾಕೆಂದ್ರೆ ಇದು ಯಾವ್ದು ನೇರವಾಗಿ ನೋಡಕ್ಕಾಗಲ್ಲ, ನಮ್ಗೆ ಅರ್ಥ ಕಾಣಿಸೋದಿಲ್ಲ, ಕೇಳಿಸೋದಿಲ್ಲ. ಅದು ನಮ್ಮ ಅನುಭವ ವೇದ್ಯ ಆಗಿರೋದ್ರಿಂದ ಈ ಒಂದು ಇದ್ರನ್ನ ನಮ್ಗೆ ಈ ಮುಖಾಂತರ ತಿಳಿಸ್ಕೊಡಕ್ಕೆ ಹೋಗ್ತಾ ಇದಾರೆ. ನಾನು ಯಾರು ಅಂತ ನಂಗೆ ಮತ್ತೆ ಹೋಗ್ಬಿಟ್ಟಿದೆ.
ನನಗೆ ಭ್ರಮೆ ಕಲ್ಪನೆಯಲ್ಲಿ ನಾನು ಉಳ್ಕೊಂಡ್ಬಿಟ್ಟಿದ್ದೀನಿ. ಇದನ್ನ ಅರ್ಥ ಮಾಡಿಸೋರು ಯಾರು ಹಂಗಿದ್ರೆ? ಈ ಉಪನಿಷತ್ ನನಗೆ ಓದ್ ತಕ್ಷಣ ಅರ್ಥ ಆಗತ್ತಾ? ಭಗವದ್ಗೀತೆ ಓದ್ ತಕ್ಷಣ ಅರ್ಥ ಆಯ್ತಾ? ಬ್ರಹ್ಮಸೂತ್ರ ಅರ್ಥ ಆಗತ್ತಾ? ಇಲ್ಲ. ಸೊ ಇವನ್ನೆಲ್ಲ ಅರ್ಥ ಮಾಡಿಸ್ಕೊಳಕ್ ಏನಾಗಿದೆ ನಮ್ಗೆ ಒಂದು ಸಿದ್ಧಾಂತ ರೂಪದಲ್ಲಾಗ್ಲಿ, ಕಥಾ ರೂಪದಲ್ಲಾಗ್ಲಿ, ಪ್ರಶ್ನೋತ್ತರ ರೂಪದಲ್ಲಿ ಗುರು ಮುಖಾಂತರ ನಮ್ಗೆ ಇನ್ ಅರ್ಥ ಮಾಡ್ಸಕ್ಕೆ ಇದೆ. ಇದ್ರೊಳಗೆ ನೇತಿ ಮಾರ್ಗನೂ ಇದೆ. ಮೊದಲನೇದಾಗಿ ಯಾಕಂದ್ರೆ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಹೋದಾಗ ಯಾವುದು ಕೊನೆಗೆ ಉಳಿಯದಂಥದ್ದು ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿ ಅಯಮಾತ್ಮ ಬ್ರಹ್ಮ ಅದು ಅಂತ ಹೇಳಿ ಒಂದು ನಮ್ಗೆ ಉಪನಿಷತ್ತು ಇದು ಪ್ರಕ್ರಿಯೆಗಳ ಮುಖಾಂತರ ನಮಗೆ ಪ್ರತಿಯೊಂದು ಸ್ಪಷ್ಟವಾಗಿ ನಮ್ಗೆ ಅರ್ಥ ಮಾಡಿಸ್ತಾರೆ. ಏನಂದು ಒಂದು ಇರುವಿನಲ್ಲಿ ಇರೋದು ಅರಿವು, ಎರಡೂ ಬೇರೆ ಬೇರೆ ಅಲ್ಲ. ಅರಿವು ಇರುವಿನಲ್ಲಿ ನೀನು ಆನಂದ ನನ್ನೊಳಗೆ ಸೇರಿದೆ, ನೀನು ಅದನ್ನ ಪ್ರತ್ಯೇಕವಾಗಿ ನೋಡ್ಬೇಡ, ಸಚ್ಚಿತ್ ಆನಂದ ಸ್ವರೂಪಿ ನೀನೆ ಅನ್ನೋದು ಒಂದು ಅರ್ಥ ಮಾಡ್ಕೊ. ನಿನ್ನ ಏನು ಭ್ರಮೆ ಅದ್ವೈತ ಏನಿದೆ, ದ್ವೈತದಲ್ಲಿದ್ದಾಗ ಭ್ರಮೆಯಲ್ಲಿ ಇರ್ತೀಯ. ಆದ್ರೆ ಅದ್ವೈತಕ್ಕೆ ಬಂದಾಗ ನೀನು ಭ್ರಮೆ ಕಟ್ಕೊಂಡು ಬ್ರಹ್ಮನ್ ಆಗ್ತೀಯ. ನಾನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ನನ್ನ ಹತ್ರ ಕ್ಲಿಯರ್ ವಾಟರ್ ಇದೆ ಇಲ್ಲಿ. ಸೊ ಇದ್ರೊಳಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನನಗೆ ಇದು ನೀಲಿ ಕಲರ್ ಕಾಣಿಸ್ತಾ ಇದೆ. ಇದ್ರೊಳಗೆ ಸಂಪೂರ್ಣ ನೀಲಿ ಆಗ್ಬಿಟ್ಟಿದೆ. ಹೇಗೆ ಅಂತಂದ್ರೆ ಇದು ನನ್ನ ಭ್ರಮೆಯಲ್ಲಿ ನಾನು ಏನ್ ಮಾಡ್ತೀನಿ, ನನ್ನ ಒಂದು ರೂಪ ಏನು ಅನ್ನೋದನ್ನ ನಾನು ಮರೆತ್ಬಿಟ್ಟು ಆ ಒಂದು ಬಣ್ಣದಲ್ಲಿ ನಾನು ಸಿಗಾಕೊಂಡು ಭ್ರಮೆ ಒಳಗೆ ಇದ್ದೀನಿ. ಅದನ್ನ ತೆಗೆದಾಗ ಏನದು ನಿತ್ಯ ವಿವೇಕದಲ್ಲಿ ನಮಗೆ ಅದನ್ನ ಒಂದು ತೆಗೆದಾಗ ಯಾವ್ದು ಸತ್ಯ ಮತ್ತೆ ಅಸತ್ಯ ಅಂತ ತೆಗೆದಾಗ ಮಾತ್ರ ಆ ಸತ್ಯವನ್ನ ಕಂಡ್ಕೊಳಕ್ಕಾಗತ್ತೆ. ಸಚ್ಚಿದಾನಂದ ಸ್ವರೂಪದಲ್ಲಿ ನಿಲ್ಲಕ್ ಸಾಧ್ಯ ಆಗತ್ತೆ. ಈ ಎಲ್ಲಾ ಪ್ರಕ್ರಿಯೆಗಳು ನಮಗೆ ಸಹಾಯ ಮಾಡುತ್ತೆ, ಶಾಸ್ತ್ರ ಪ್ರಮಾಣ ಸಹಾಯ ಮಾಡುತ್ತೆ ಅಂತ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಹರಿ ಓಂ. 7 ನಿಮಿಷ 43 ಸೆಕೆಂಡ್ ತಗೊಂಡಿದ್ದೀರಾ. ಸೆಲ್ಫ್ ಎವ್ಯಾಲ್ಯೂಟ್ ಮಾಡ್ಕೊಳ್ಳಿಪ್ಪ. ಸೆಲ್ಫ್ ಎವ್ಯಾಲ್ಯೂಟ್ ಮಾಡ್ಕೊಂಡಾಗ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸತ್ತೆ ಹೇಳಕ್ ಹೊರಟಿದ್ ನಾನು. ಅದ್ ಹೆಂಗ್ ಟೈಮ್ ಆಯ್ತು ಅಂತ ಖಂಡಿತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಅಷ್ಟ್ ಟೈಮ್ ತಗೊಂಡ ಅಂತ ಹೇಳಿ ಅಷ್ಟ್ ಟೈಮ್ ಆಯ್ತಾ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಅಲ್ಲ ಹೇಳ್ಬೇಕು ಅಂತಿದ್ರೆ ಖಂಡಿತ ಇನ್ನೂ ಹೇಳಕ್ಕೆ ಇತ್ತು. ಟೈಮ್ ಕಡಿಮೆ ಆಯ್ತು ಅಂತ ಅನ್ಕೋತಾ ಇದ್ದೀನಿ ನಾನು. ಈಗ ಒಂದ್ ಪ್ರಶ್ನೆ. ಈಗ ಇದು ಸುಮ್ನೆ ಇವಾಗ ಹೇಳಿದ್ರೆ ಪ್ರಕ್ರಿಯೆ ಅಂದ್ರೆ ಯಾವ ಪ್ರಕ್ರಿಯೆ, ನೀವು ಹೇಗೆ ಪ್ರಕ್ರಿಯೆ ಮೂಲಕ ಶಾಸ್ತ್ರ ಪ್ರಮಾಣನ ಹೇಳ್ತೀರಾ ಅಂತ? ಒಂದು ಪ್ರಕ್ರಿಯೆ ಅಂತಂದಾಗ ಒಂದು ನೇತಿ ಪ್ರಕ್ರಿಯೆ, ಅದು ನನ್ಗೆ ತುಂಬಾ ಇಷ್ಟ ಆಗಿರೋದು ಹೇಳ್ತಾರೆ. ಏರ್ಪೋರ್ಟ್ ಅಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾರೆ, ನಮ್ಗೆ ತುಂಬಾ ಬೇಕಾದವರು. ಅವರನ್ನ ಹೇಗೆ ಅಂತ ಗುರ್ತಿಸ್ಬೇಕಾಗಿರತ್ತೆ. ಆ ಗುರ್ತಿಸ್ಬೇಕಾದಾಗ ಹೇಗೆ ಗುರ್ಸೋದು ಅವ್ರನ್ನ ಅಂತಂದಾಗ ಅವನು ಹೇಗಿದ್ದಾನೆ, ಅವನ್ ಕಲರ್ ಹೇಗಿದೆ, ಅವನ್ ತಲೆ ಕೂದಲು ಹೇಗಿದ್ದಾನೆ, ಎಲ್ಲವನ್ನೂ ಒಂದೊಂದೇ ಕೇಳ್ಕೊಂಡ್ ಬರ್ತಾರೆ. ಅವ್ನ್ ಕೇಳಿದ ಪ್ರಶ್ನೆಗೆಲ್ಲ ಅಲ್ಲ ಅಂತ ಹೇಳ್ತಾರೆ. ಲಾಸ್ಟ್ ಅಲ್ಲಿ ಒಂದು ಪಿಕ್ಚರ್ ಬರುತ್ತೆ. ಆ ಒಂದು ಇದಕ್ಕೆ ಕ್ರಿಯೆಗಳನ್ನೆಲ್ಲ ಮೀರಿ ಇರೋವಂಥದ್ದು ಆ ಪ್ರಕ್ರಿಯೆಯಲ್ಲಿ ಇದು ಅನ್ನೋದು ಅರ್ಥ ಆಗುತ್ತೆ. ಹಾಗೆ ನಮ್ಗೆ ಸಾಕಷ್ಟು ನಾವು ವಿವೇಕ ಚೂಡಾಮಣಿಯಲ್ಲಿ ಎಲ್ಲಾ ತುಳ್ಕೊಂಡು ನೋಡ್ಕೊಂಡ್ ಬಂದಿದ್ವಿ. ಮೊದಲನೇದು ಈ ದೇಹ ನೀನಾ ಇಲ್ಲ, ಅದು ಪಂಚಭೂತಗಳಿಂದ ಆಗಿದ್ದು. ಮನಸ್ ನೀನಾ ಇಲ್ಲ, ಇದಾಗಿ ನೀನಾ ಅಂತ ಎಲ್ಲ ಕೇಳ್ಕೊಂಡ್ ಪಂಚಕೋಶಗಳು ನಾನಲ್ಲ, ಎಲ್ಲದೂ ನಾನಲ್ಲ ಅಲ್ಲ ಅಂತ ಬಂದಾಗ ಲಾಸ್ಟ್ ಅಲ್ಲಿ ಉಳಿಯೋ ಅಂತದ್ ಏನು ಅಂತಂದ್ರೆ ಆ ಒಂದು ಬ್ರಹ್ಮನ್ ಮಾತ್ರ, ಅದೇ ಆತ್ಮ ಅನ್ನೋದು ಒಂದು ಎರಡು ಅರಿವು ಮತ್ತೆ ಇರುವಿನಲ್ಲಿ ಇರುವಂತದನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಈ ಪ್ರಕ್ರಿಯೆಗಳ ಮುಖಾಂತರ. ಅದಕ್ಕೆ ಮಣ್ಣು ಮತ್ತೆ ಉದಾಹರಣೆಗಳು ಸಾಕಷ್ಟಿದೆ. ಸಮುದ್ರ ಉದಾಹರಣೆ ಆಗಿರ್ಬೋದು, ಚಿನ್ನ ಉದಾಹರಣೆ ಆಗಿರ್ಬೋದು, ಮಣ್ಣು ಮತ್ತೆ ಮಡಿಕೆ ಉದಾಹರಣೆ ಆಗಿರ್ಬೋದು. ಎಲ್ಲಾ ಉದಾಹರಣೆಗಳು ಪ್ರಕ್ರಿಯೆಗಳ ಮುಖಾಂತರನೇ ತಿಳಿಸಕ್ ಸಾಧ್ಯ, ಯಾವುದೇ ನೇರವಾಗಿ ಹೇಳಕ್ ಬರಕ್ ಆಗಲ್ಲ ಅನ್ನೋದನ್ನ ತಿಳಿಸ್ತಾ ಇರೋದು. ವಾಣಿ ಮೇಡಮ್. ಈ ಸೆಷನ್ ನಲ್ಲಿ ಆಕ್ಚುಲಿ ನಾವು ಇಲ್ಲ ಒಂದ್ ಕಥೆ ಆಕ್ಟಿವಿಟಿ, ನೀವು ಕೊನೆಯಲ್ಲಿ ಆ ಬಣ್ಣ ಒಂದೇನೋ ತೋರ್ಸಿದ್ರಿ ಆಕ್ಟಿವಿಟಿ ತರ. ಸೊ ಅದು ಇಂಪಾರ್ಟೆಂಟ್ ಇದ್ದಿತ್ತು ಈ ಸೆಷನ್ ಅಲ್ಲಿ. ಎಕ್ಸ್ಪ್ಲನೇಷನ್ ಅಷ್ಟು ಇಂಪಾರ್ಟೆಂಟ್ ಇರ್ಲಿಲ್ಲ. ಉದಾಹರಣೆ ತೋರಿಸ್ಬಿಟ್ಟು ಅಥವಾ ಆಕ್ಟಿವಿಟಿ ಮಾಡಿಸಿ ಅಥವಾ ಕತೆ ಹೇಳಿ ಅದರಿಂದ ಬ್ರೀಫ್ ಆಗಿ ಡಿರೈವ್ ಮಾಡೋದಷ್ಟೇ ಪ್ರಕ್ರಿಯೆ ತತ್ವವನ್ನ. ಸೊ ಅದು ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಅಷ್ಟೊಂದು ಆಗ್ಲಿಲ್ಲ ಅಂತ ಅನ್ನಿಸ್ತು. ಹೌದು.
ನೀವ್ ಹೇಳ್ದಂಗೆ ಬಿಗಿನಿಂಗು ಶಾಸ್ತ್ರ ಅಂದ್ರೆ ಏನು ಅನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್, ಅರ್ಧ ಟೈಮ್ ಅದಕ್ಕೆ ಹೊರಟೋಯ್ತು. ಸೊ ಅದು ಎಲ್ರಿಗೂ ಗೊತ್ತಿದೆ ಶಾಸ್ತ್ರ ಅಂದ್ರೆ ಏನು ಅಂತ ಇಲ್ಲಿರೋರ್ಗೆ. ಸೊ ಅದನ್ನ ನೀವು ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ರೆ, ಶಾಸ್ತ್ರ ಅಂದ್ರೆ ವೇದಗಳು, ಉಪನಿಷತ್ತು, ಸೂತ್ರ, ಶ್ರುತಿ, ಸ್ಮೃತಿ, ಅದು ಆ ಕ್ಯಾಟಗರೀಸ್ ನೀವು ಹೇಳಿ ಮುಗಿಸ್ಬಿಡ್ಬೋದು ಅಷ್ಟೇ, ಒಂದ್ ಸೆಂಟೆನ್ಸ್ ಸಾಕು. ಅದಾದ್ಮೇಲೆ ಇನ್ ಪೂರ್ತಿ ಟೈಮ್ ನಿಮ್ಗೆ ಇದಕ್ಕೆ ಉಳಿದಿರೋದು. ಟೈಮ್ ಮ್ಯಾನೇಜ್ಮೆಂಟ್ ಒಂದ್ ಸ್ವಲ್ಪ ಮಾಡ್ಕೋಬಹುದಾಗಿತ್ತು. ಇಲ್ದೆ ಹೋದ್ರೆ ನೀವು ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿ ಅದೇ ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರೋದ್ರಿಂದ ನನ್ಗೆ ಅದು ಟೈಮ್ ಆಯ್ತು ಅಂತ ತಕ್ಷಣ ಸಡನ್ ಆಗಿ ಇಟ್ಕೊಂಡೆ. ಇಲ್ಲಾಂದ್ರೆ ಅದು ಇಟ್ಕೊಂಡು ನೀನು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ಅಂತ ಇತ್ತದು ಇಟ್ಕೊಂಡದನ್ನ. ಸೊ ಇದ್ರಲ್ಲಿ ತತ್ವ ಹೇಳೋದು ಮುಖ್ಯ ಇಲ್ಲ, ಅಂದ್ರೆ ತತ್ವ ಡಿರೈವ್ ಮಾಡೋದಷ್ಟೇ ಮುಖ್ಯ. ಕರೆಕ್ಟ್. ತತ್ವ ಈಗ ಎಲ್ರಿಗೂ ಗೊತ್ತಿದೆ, ಕಥೆಯಿಂದ ಡಿರೈವ್ ಮಾಡೋದಷ್ಟೇ. ಇಂಡೈರೆಕ್ಟ್ ಫಸ್ಟ್ ಅದನ್ನ ಹೇಳ್ಬಿಟ್ಟು ಅದರಿಂದ ಡಿರೈವ್ ಮಾಡ್ಕೊ. ಇಲ್ಲ, ಅದು ಲಾಸ್ಟ್ ಅಲ್ಲಿ ಎರಡು ನೇತಿದು ಇನ್ನೊಂದ್ ಸ್ಟೋರಿ ಇತ್ತು. ಆಕ್ಚುಲಿ ಮಕ್ಳು ಆಟ ಆಡೋದದು. ಒಂದ್ ವಸ್ತು ಯಾವ್ದೋ ಒಂದ್ ಮೈಂಡ್ ಅಲ್ಲಿ ಇಟ್ಕೊಂಡಿದೀನಿ, ಅದನ್ನ ಐಡೆಂಟಿಫೈ ಮಾಡು ಅನ್ನೋದು ತಮಗೂ ಗೊತ್ತಿರ್ಬೋದು. ಆ ಗೇಮ್ ಎಲ್ಲ ಅದು ಆಕ್ಚುಲಿ ಆ ತರದಿಂದ ಹೋಗ್ಬೋದಾಗಿತ್ತು, ಇವೆಲ್ಲ ಬಿಟ್ಟು ಹಾಕಿ. ನೆಕ್ಸ್ಟ್ ಟೈಮ್ ಅಷ್ಟೊತ್ತಿಗೆ ನಾನು ಅದನ್ನ ಡೆಫಿನೆಟ್ಲಿ ಡಿಫ್ರೆಂಟ್ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತೀನಿ ನಾನು ಅದನ್ನ. ಗುಡ್ ಉಮಾ, ಥ್ಯಾಂಕ್ ಯು. ವಂದನೆಗಳು ಉಮಾ ಅವ್ರೆ. ಮುಂದೆ ನಳಿನಿಯವರು ಮೋಕ್ಷ ಅಭ್ಯುದಯ ಪ್ರಕ್ರಿಯೆ. ಎಲ್ಲ ಜ್ಞಾನಜ್ಯೋತಿಗಳಿಗೆ ನಮಸ್ಕಾರ. ವಾಣಿಯವ್ರಿಗೆ ನಮಸ್ಕಾರ. ನಮ್ಮ ಪ್ರಭುಜಿಯವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ, ದೊಡ್ಡ ಪದ ಬಂದಿದೆ ಮೋಕ್ಷ. ನಮ್ಗೆಲ್ಲ ಬೇಕಾಗಿರೋದೇನು ಇವಾಗ? ಈಗ ಹುಟ್ಟು ಬಂದು ಇಷ್ಟೆಲ್ಲ ಗುರುಜಿ ಹತ್ರ ಹೋಗಿ ಹೋಗಿ ನಮ್ಗೆ ಏನ್ ಬೇಕಾಗಿದೆ ಅಂತಂದ್ರೆ ನಾವೆಲ್ಲ ಕಾಯ್ತಾ ಇದ್ದೀವಿ, ನಮಗ್ ಮೋಕ್ಷ ಯಾವಾಗಪ್ಪ ಸಿಕ್ಕತ್ತೆ, ಇದು ಸಿಗುವಂತ ವಸ್ತು ಅಲ್ಲ ಅಂತಾನು ಗುರುಜಿ ಹೇಳ್ಬಿಟ್ಟಿದ್ದಾರೆ. ಮೋಕ್ಷ ಸಿಗೋದಲ್ಲ, ಎಷ್ಟು ಟ್ರೈ ಮಾಡಿದ್ರು. ಸೊ ಮೋಕ್ಷ ಅಂದ್ರೆ ಏನಿದು? ಸಂಸ್ಕೃತದ ಮಚ್ ಎಂಬ ಮೂಲದಿಂದ ಬಂದಿದೆ. ಅರ್ಥ ಏನಪ್ಪಾ? ಬಿಡುಗಡೆ. ವೇದ ಮತ್ತು ಉಪನಿಷತ್ತುಗಳಲ್ಲಿ ಮುಚ್ಚತೆ ಎಂಬ ಪದನೂ ಬಂದಿದೆ, ಹಂಗಂದ್ರೂ ಮೋಕ್ಷನೇ. ಇದೇನಿದು? ಜೀವನ ಮತ್ತೆ ಪುನರ್ಜನ್ಮದ ವಿಷವರ್ತುಲವಾದ ಸಂಸಾರದಿಂದ ಒಬ್ಬನನ್ನು ಮುಕ್ತಗೊಳಿಸುವ ಒಂದು ಪ್ರಕ್ರಿಯೆ. ಈ ಮೋಕ್ಷನ ಇನ್ನ ಹೇಗೆ ಉತ್ತಮವಾಗಿ ವ್ಯಾಖ್ಯಾನಿಸಬಹುದು ಈ ಮೋಕ್ಷನ? ಇದು ನಮಗ್ ಬಂದಿರೋ ದೊಡ್ಡ ಕ್ವಶನ್ ಮಾರ್ಕ್. ಒಬ್ರು ತತ್ವಜ್ಞಾನಿ ಹೇಳ್ತಾರೆ, ಇತರರನ್ನ ತಿಳ್ಕೊಳ್ಳೋದು ಬುದ್ಧಿವಂತಿಕೆ ಲಕ್ಷಣ, ಆದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳೋದು ಜ್ಞಾನೋದಯ. ಇವಾಗ ನಮ್ಮ ಗುರುಗಳು ಹೇಳ್ತಾರಲ್ವಾ, ನಮ್ಮನ್ನ ನಾವು ಅರಿಯೋದೇ ಮೋಕ್ಷ ಅಂತ ಹೇಳ್ಬಿಟ್ರು. ಇವಾಗ ನಾವು ಒಂದು ಉತ್ತಮವಾದ ಉದಾಹರಣೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಹಾಲಿದೆ, ಇಲ್ಲಿ ಹಾಲು. ಈ ಹಾಲಲ್ಲಿ ಬೆಣ್ಣೆ ಇದೆಯಾ ಅಂತ ನಾನು ನನ್ನ ಸ್ಟೂಡೆಂಟ್ಸ್ ಗಳಿಗೆ ಕೇಳ್ತಾ ಇದ್ದೀನಿ. ಹಾಲಲ್ಲಿ ಬೆಣ್ಣೆ ಇದೆಯಾ? ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಏನಪ್ಪಾ ನೀವು ಇದಕ್ಕೂ ಗೂಗಲ್ ಚೆಕ್ ಮಾಡ್ತೀರಾ? ಗೂಗಲ್ ಚೆಕ್ ಬೇಕಾ ನಿಮ್ಗೆ ಹಾಲಲ್ಲಿ ಬೆಣ್ಣೆ ಇದೆ ಅಂತ ಕಂಡು ಹಿಡಿಯೋಕೆ? ಯಾಕೆ ಮೌನ? ಅಥವಾ ಗೂಗಲ್ ಚೆಕ್ ಮಾಡಿ 4 ದಿನ ಆದ ನಂತರ ಇದಕ್ಕೆ ಉತ್ತರ ಕೊಡ್ತೀರಾ ಹಾಲಲ್ಲಿ ಬೆಣ್ಣೆ ಇದೆಯೋ ಏನಿದೆಯೋ ಅಂತ ನೋಡೋದಕ್ಕೆ? ಏನಪ್ಪಾ ಮೇಡಮ್ ನಾನು ನೀವು ಹಾಲಲ್ಲಿ ಬೆಣ್ಣೆ ಇದೆ ಅಂತ ಹೇಳ್ತಾ ಇದ್ದೀರಲ್ವಾ, ಹಂಗಾರೆ ನಾನು ಇವಾಗ ಹೋಳಿಗೆ ಇಟ್ಕೊಂಡಿದ್ದೀನಿ, ನನ್ಗೆ ಇದಕ್ಕೆ ತುಪ್ಪ ಹಾಕಿ ಇವಾಗ. ಏನಪ್ಪಾ ಇವಾಗ ನಿಂಗೆ ತುಪ್ಪ ಏನ್ ಹಂಗೆ ಬಂದ್ಬಿಡ್ತಾ? ಅಷ್ಟು ಬೇಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ಬಿಟ್ರೆ ಬೆಣ್ಣೆ ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲಪ್ಪ. ನಮ್ಗೆ ಒಂದು ಉತ್ಕಟವಾದ ಒಂದು ಭಕ್ತಿ ಇದ್ರೆ ಅದು ಬಂದ್ಬಿಡತ್ತೋ ಏನೋ. ಆದ್ರೆ ನಮಗೆ ಅಷ್ಟು ಭಕ್ತಿ ಇಲ್ವಲ್ಲ ಇವಾಗ, ಏನ್ ಮಾಡೋದು? ಅದಕ್ಕೆ ಇವಾಗ ಒಂದು ಪ್ರೊಸೆಸ್ ಇದೆ, ಅದನ್ನ ಮಾಡ್ಬೇಕು ನಾವ್ ಇವಾಗ.
ಏನ್ ಮಾಡ್ಬೇಕು, ಮೊದ್ಲು ಈ ಹಾಲಿದೆ ನೋಡು, ಈ ಹಾಲ್ನ ಕಾಯಿಸ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಅದನ್ನ ತಂಪಾಗೋಕೆ ಬಿಡ್ಬೇಕು. ಆಮೇಲೆ ಏನಾಗತ್ತೆ, ಅದ್ರ ಮೇಲೆ ಕೆನೆ ಬರುತ್ತೆ, ಅದನ್ನ ಹೆಪ್ಪಾಕ್ಬೇಕು. ಹೆಪ್ಪಾಕ್ಬೇಕಾ? ಹೆಪ್ಪಾಕ್ಬೇಕು ಅಂದ್ರೇನು, ಸ್ವಲ್ಪ ಮೊಸರು ಹಾಕ್ಬೇಕು ಅದಕ್ಕೆ. ಆಮೇಲೆ ಅದನ್ನ ತಾಳ್ಮೆಯಿಂದ ಬಿಟ್ಬಿಡ್ಬೇಕು ಇಡೀ ರಾತ್ರಿ. ಆಮೇಲೆ ಅದು ಹೋಗಿ ಹೋಗಿ ಕದಡ್ತಾ ಇದ್ರೆ ಹಾಲ್ನ, ಮೊಸರಾಯ್ತಾ ಅಂದ್ರೆ ಮೊಸರಾಗತ್ತಾ? ಅದು ಇಲ್ಲ ಅಲ್ವಾ? ಸೊ ಅದನ್ನ ಹಂಗೆ ಬಿಟ್ಬಿಡ್ಬೇಕು. ಹಂಗೇನೇನೆ ನಮ್ಮ ಜೀವನದಲ್ಲೂ ಪ್ರಾರಂಭದಲ್ಲಿ ಏನು, ನಾವು ಭಕ್ತಿಯಿಂದ ಒಂದ್ ಕಡೆ ಕೂತ್ಕೊಬೇಕು, ಗುರುಗಳ ಸಾನ್ನಿಧ್ಯದಿಂದ, ಅಥವಾ ಈ ತರ ನಮ್ಮ ವಾಣಿ ಮೇಡಮು, ಉಮಾ ಮೇಡಮು ಸತ್ಸಂಗದಲ್ಲಿ ಅವಾಗ ಬರ್ತಾ ಇದ್ರೆ ನಮ್ಮ ಮನಸ್ಸು ಏನಾಗುತ್ತೆ, ಒಂದ್ ಸ್ಥಿತಿಗೆ, ಒಂದ್ ಲೆವೆಲ್ಗೆ ಬಂದು ನಾವು ಕೂತ್ಕೊಂತೀವಿ. ಜಪ ಮಾಡ್ತಾನೋ ಧ್ಯಾನ ಮಾಡ್ತಾನೋ ಅಂದ್ರೆ ಏನು, ನಮ್ಮ ಮನಸ್ಸು ಏಕಾಕಿಯಾಗಿ ಚಿತ್ತಾತ್ಮರಾಗ್ತೀವಿ. ಆವಾಗ ಅದು ಮೊಸರಾಗತ್ತೆ. ಆ ಮೊಸರನ್ನ ಕಡಿಬೇಕು. ಕಡಿದ್ರೆ ಏನಾಗುತ್ತೆ, ಬೆಣ್ಣೆ ಬರುತ್ತೆ. ಈ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ಹಾಲಿದೆ ಅಲ್ಲ, ಈ ಹಾಲು ನಿನ್ನ ಮನಸ್ಸಿದ್ದಂಗಮ್ಮ ಅಂತ ಹೇಳ್ತಾರೆ. ಸಂಸಾರ ಅನ್ನೋದೇನು, ಸಂಸಾರ ಅನ್ನೋದು ನೀರು. ಈಗ ಕಡದ್ವಿ ಅಲ್ವಾ, ಕಡದ ತಕ್ಷಣ ಬೆಣ್ಣೆ ಬರುತ್ತೆ ನಮ್ಗೆ ಅಲ್ವಾ? ಆ ನೀರಿನಲ್ಲಿ ನಾವು ಬೆಣ್ಣೆ ಹಾಕಿದ್ರೆ ನೀರಲ್ಲಿ ಬೆಣ್ಣೆ ಏನಾಗತ್ತೆ, ತೇಲತ್ತೆ, ಮಿಕ್ಸ್ ಆಗತ್ತಾ, ಬೇರ್ಪಟ್ಬಿಡ್ತು. ಅದು ಹಾಲ್ ಬೇರೆ ಆಯ್ತು, ಬೆಣ್ಣೆ ಬೇರೆ ಆಯ್ತು, ಅಂದ್ರೆ ಜ್ಞಾನಿ ಆಯ್ತು. ಇವಾಗ ನಮ್ಮ ಮನಸ್ಸು ಅನ್ನೋದೇನು ಹಾಲು. ಈ ಹಾಲ್ನ ನಾವೇನ್ ಮಾಡ್ಬೋದು, ಒಂದು ಕೊಡ ನೀರ್ಗೆ ಸುರಿದು ಬಿಟ್ರೆ ಏನಾಗತ್ತೆ, ಅಷ್ಟು ನೀರೇ ಆಗೋಗತ್ತೆ. ಹಾಲು ನೀರು ಎರಡು ಒಂದಾಗಿ ನಾವು ಈ ಸಂಸಾರದಲ್ಲಿ ನಾವು ಬೆರ್ತೋಗ್ಬಿಡ್ತೀವಿ. ಅದನ್ನೇ ಕಾಯಿಸೋದು, ಆರಿಸೋದು, ಹೆಪ್ಪಾಕೋದು ಅಂದ್ರೆ ಏನ್ ಅರ್ಥ ಇಲ್ಲಿ? ನಾವು ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯೋದೇ ಹೆಪ್ಪಾಕೋದು. ಅದನ್ನ ಕಡಿದ್ರೆ ಬೆಣ್ಣೆ. ಆ ಬೆಣ್ಣೆನ ನೀರಲ್ಲಿ ಇಟ್ಬಿಟ್ರೆ ನಾವು ಅಂದ್ರೆ ಅವನು ಜ್ಞಾನಿ ಆದ. ಯಾವಾಗ? ಗುರುವಿನ ಉಪದೇಶದಲ್ಲಿ ನಾವು ಮುಂದುವರೆದ್ರೆ, ಗುರು ಬೇಕೇ ಬೇಕು. ಸೊ ಅವಾಗ ಸಪರೇಟ್ ಆಗಿದ್ವಿ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದಾನೆ, ಸಂಗತ್ವ ಅಂತ ಭಗವಂತ ಭಗವದ್ಗೀತೆನಲ್ಲಿ ಹೇಳಿದಾನೆ. ನೀವು ಬೆಣ್ಣೆ ಆಗ್ಬಿಟ್ರಿ, ಇದಕ್ಕೆ ಏನು, ಇದ್ರ ಕವಚ ಯಾವುದು? ವೈರಾಗ್ಯ. ಸೊ ಈಗ ನಾವು ಏಕಾಂಗಿ ಆಗ್ಬಿಟ್ವಿ, ಬೆಣ್ಣೆ ಆಗ್ಬಿಟ್ಟು ಕೂತ್ಕೊಂಡ್ಬಿಟ್ವಿ. ಅವಾಗ ನಮ್ಗೆ ಯಾರು ಡಿಸ್ಟರ್ಬ್ ಮಾಡಕ್ಕಾಗಲ್ಲ, ಯಾರು ಬಂದು, ಬಿಕಾಸ್ ಯು ಹ್ಯಾವ್ ಬಿಕಮ್ ಪಕ್ವ. ಪ್ರಾಂಪ್ಟಿಂಗ್ ಈ ಪ್ರಪಂಚದಲ್ಲಿ ಇರುವಾಗ ನಮ್ಗೆ ಪ್ರಾಂಪ್ಟಿಂಗ್ ಇರುತ್ತೆ. ಹೇ ಇಲ್ಲಿ ಬಾ, ಅಲ್ಲಿ ಬಾ ಅಂತ ಕರೀತಾರೆ. ಅವಾಗ ಯಾರು ಪ್ರಾಂಪ್ಟ್ ಮಾಡಿದ್ರು ನೀವು ಜ್ಞಾನಿಗಳಾಗ್ಬಿಡ್ತೀರಾ. ಆಯ್ತಪ್ಪ, ನಾನ್ ಬರ್ತೀನಿ, ಅದಕ್ಕೇನು, ಬಿಕಾಸ್ ಯು ಹ್ಯಾವ್ ಕಂಪ್ಲೀಟ್ಲಿ ಸಪರೇಟೆಡ್. ಸೊ ನೀವು ಪಕ್ವ ಆಗ್ಬಿಟ್ರಿ ಅಂದ್ರೆ ಏನರ್ಥ, ನೀವು ಮುಕ್ತರಾದ್ರಿ. ಮುಕ್ತರಾದ್ಮೇಲೆ ಮೋಕ್ಷ ಸಿಕ್ಕಂಗೆ ಲೆಕ್ಕ. ಸೊ ಇಷ್ಟು ಹಾಲು ಬೆಣ್ಣೆ ಇಷ್ಟ ಹೇಳ್ಬಿಟ್ಟು ನನ್ನ ನಾಲ್ಕು ಮಾತನ್ನ, ಮೋಕ್ಷಾಭ್ಯುದಯ ಪ್ರಕ್ರಿಯೆನ ನಾನು ಮುಗಿಸ್ದೆ ಅಂತ ಅನ್ಕೊಂತೀನಿ. ತುಂಬಾ ಥ್ಯಾಂಕ್ಸ್. 7 ನಿಮಿಷ 6 ಸೆಕೆಂಡ್. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ನಾನು ಈ ಪ್ರಕ್ರಿಯೆನ ಸರಿಯಾಗಿ ಹೇಳಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಲ್ನಲ್ಲಿ ಬೆಣ್ಣೆ ಸಪರೇಟ್ ಮಾಡಿ ನಾನು ತೋರಿಸ್ದೆ. ಸೊ ಈ ದೇಹದಲ್ಲಿರೋ ಆತ್ಮ ಈ ದೇಹಕ್ಕೆ ಅಂಟ್ಕೊಂಡಿಲ್ಲ ಅಂತ ತೋರ್ಸೋಕೋಸ್ಕರ ಹಾಲು ಬೆಣ್ಣೆ ನಾನು ತಗೊಂಡಿದ್ದು. ಇದು ನನಗೆ ಕ್ಲೀನ್ ಆಗಿ ಅರ್ಥ ಆಯ್ತು. ಈ ಪ್ರಕ್ರಿಯೆಗಳು ಮಾಡ್ತಾ 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 ನಮ್ಮ ಚಿತ್ತ ಎಷ್ಟು ಶುದ್ಧಿ ಆಗ್ತಾ ಇದೆ ಅಂತಂದ್ರೆ ಅದೇ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ. ದಿಸ್ ಈಸ್ ರಿಯಲಿ ಬೆನಿಫಿಟೆಡ್ ಫಾರ್ ಮೀ. ಈ ಪ್ರಕ್ರಿಯೆಗಳಿಂದ ನಾನು
ತುಂಬಾ ಕಲ್ತ್ಕೊಂತಾ ಇದ್ದೀನಿ. ಸೊ ವಾಣಿ ಮೇಡಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮನ್ನೊಂದು ಮೋಕ್ಷ ಸ್ಥಿತಿಗೆ ಕರ್ಕೊಂಡು ಹೋಗಿ ನಿಲ್ಸ್ಬಿಟ್ಟಿದ್ದಾರೆ. ಇನ್ನೇನು ವಾಣಿ ಮೇಡಮ್ ಇನ್ನೇನು ಹೇಳೋದ್ ನನ್ಗೆ ಗೊತ್ತಿಲ್ಲ. ಸಪರೇಟ್ ಆಗ್ಬಿಟ್ಟೆ ಈ ಒಂದ್ ವಾರದಲ್ಲಿ. ನಾನು ಈ ಪ್ರಕ್ರಿಯೆ ನೋಡ್ಕೊಂಡು ಐ ಬಿಕಮ್ ಪರ್ಫೆಕ್ಟ್ ಪಕ್ವ ಆಗ್ಬಿಟ್ಟೆ ನಾನು. ಇವಾಗ ನಿಜವಾಗ್ಲೂ ಬೆಳಗ್ಗೆ ಹಿಂಗ್ ನಿಂತ್ಕೊಂಡ್ರೆ ದೇವ್ರ ಹತ್ರ ಇಷ್ಟು ಶಾಂತಿ ಸಿಕ್ತು ನನ್ಗೆ. ಆ ಶಾಂತಿ ಯಾವತ್ತೂ ಕಂಡಿರ್ಲಿಲ್ಲ. ಯಾಕೆ ಹೇಳಿ? ಈ ಧ್ಯಾನ ಮನನ ಇದೇ ಇತ್ತು. ಹಾಲು ಬೆಣ್ಣೆ ಹೋಪ್ ಐ ಹ್ಯಾವ್ ಸ್ಯಾಟಿಸ್ಫೈಡ್. ಯಾರು ಸ್ಯಾಟಿಸ್ಫೈಡ್ ಆದ್ರೂ ನನ್ಗೆ ಗೊತ್ತಿಲ್ಲ. ಐ ಹ್ಯಾವ್ ಸ್ಯಾಟಿಸ್ಫೈಡ್. ವಾಣಿ ಮೇಡಮ್, ಇದು ಕ್ವೆಶ್ಚನ್ ಯಾರು ಕೇಳೋದು? ಕ್ವಶನ್ ಶೋಭಾ ಕೇಳ್ಬೇಕು. ಸಂಧ್ಯಾ ಕೇಳ್ಬೇಕಿತ್ತು, ಬಂದಿಲ್ಲ ಅವರು. ಬೇರೆ ಯಾರಾದ್ರೂ ಕೇಳ್ಬೋದು. ನಳಿನಿವರೇ, ಮೋಕ್ಷ ಅಭ್ಯುದಯ ಪ್ರಕ್ರಿಯೆ ಅಂತ ಇದೆ ನಿಮ್ಗೆ. ಈ ಅಭ್ಯುದಯ ಅಂದ್ರೆ ಏನು ಅಂತ, ಮೋಕ್ಷ ಅಭ್ಯುದಯ ಅಂದ್ರೆ ಏನು ಅಂತ? ಹಾ, ಇವಾಗ ಕಾಯಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅಲ್ಲೊಂದ್ ಪ್ರೊಸೆಸ್ ಆಗತ್ತಲ್ವಾ? ಹೀಟ್ ಕೊಡ್ತೀವಿ ಅಂತಂದ್ರೆ ಏನು? ಜಪ ತಪ ಅದೆಲ್ಲ ಮಾಡಿದ್ರೆ ಅವಾಗ ಹೀಟ್ ಆಗಿ ನಮ್ಮ ಮನಸ್ಸು ಅಂತ ತಹಬದಿಗೆ ಬರುತ್ತೆ ಅಲ್ವಾ? ಆಮೇಲೆ ಗುರುವಿನ ಮಂತ್ರ ಉಪದೇಶ ಆಗ್ಬೇಕು, ಅವಾಗ ಮೊಸರಾಗತ್ತೆ. ಸೊ ಈ ಪ್ರಕ್ರಿಯೆಗಳನ್ನೆಲ್ಲ ಮಾಡ್ಕೊಂಡ್ರು ಶ್ರವಣ ಮನನ ನಿಧಿಧ್ಯಾಸ ಆದಾಗ ಮಂಥನ ಆದಾಗನೇ ನೀವು ಜ್ಞಾನಿ ಆಗೋದು. ಈ ಪ್ರಕ್ರಿಯೆ ಇದೆ ಇಲ್ಲಿ. ಸೊ ಹಾಲಿಂದ ಬೆಣ್ಣೆ ಅಂತಂದ್ರೇನು ಈ ಪ್ರಕ್ರಿಯೆಗಳೆಲ್ಲ ನಡೆಯತ್ತೆ ಅಲ್ಲಿ. ಸೊ ಇಲ್ಲಿ ನಮ್ಮಲ್ಲಿನೂ ನಡೆದು ನಾವು ಶುದ್ಧವಾದಾಗ್ಲೇ ನಮ್ಗೊಂದು ಬೆಣ್ಣೆ ತರ ಆಗ್ತೀವಿ ನಾವು. ಬಿಕಾಸ್ ಕ್ಲಿಯರ್, ವಿ ಹ್ಯಾವ್ ಬಿಕಮ್ ಕ್ಲಿಯರ್. ಏನಾಗ್ಬೇಕು ಅಂತ ಅಭ್ಯುದಯ. ಒಂದೊಂದು ಸ್ಟೆಪ್, ಒಂದೊಂದು ಮೆಟ್ಲು. ಹಾಲ್ ತರ್ಬೇಕು, ಕಾಯಿಸ್ಬೇಕು, ತಣಿಸ್ಬೇಕು, ಆಮೇಲೆ ಅದಕ್ಕೆ ಮಂತ್ರ ಹಾಕ್ಬೇಕು, ಮೊಸರು ಹಾಕ್ಬೇಕು ಅಂದ್ರೇನು ಆ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಓಕೆ, ಅದೇ ಸ್ಟೆಪ್ ಬೈ ಸ್ಟೆಪ್ ಅಭ್ಯುದಯ ಆಗತ್ತೆ ಅನ್ನೋದು. ಅಂದ್ರೆ ನಾವು ಇಂಪ್ರೂವ್ಮೆಂಟ್, ನಮ್ಗೆ ಆ ನೋಡೋ ದೃಷ್ಟಿನಲ್ಲಿ ನಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ತಿಳುವಳಿಕೆನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಓಕೆ, ವಾಣಿ ಮೇಡಮ್. ಚೆನ್ನಾಗಿ ಮಾತಾಡಿದ್ರಿ ನಳಿನಿ ಅವ್ರೆ. ಒಂದ್ ಎಕ್ಸಾಂಪಲ್ ತಗೊಂಡು ಮುಂದಕ್ಕೆ ತಗೊಂಡಿದ್ರಿ. ಹಾಲಿನ ಪ್ಯಾಕೆಟ್ ಇಟ್ಕೊಂಡಿದ್ರಿ. ಇನ್ನೇನಾದ್ರೂ ಬೇರೆ ಎಕ್ಸಾಂಪಲ್ ಕೊಡ್ಬೋದಾ ಇದಕ್ಕೆ? ಏನಮ್ಮ? ಬೇರೆ ಎಕ್ಸಾಂಪಲ್ ಯಾವ್ದಾದ್ರು ಕೊಡ್ಬೋದಾ ಇದಕ್ಕೆ? ಬೆಣ್ಣೆ ಎಕ್ಸಾಂಪಲ್ ಕೊಟ್ರಿ ನೀವು. ಇದು ಒಂದೇ ಪ್ರಕ್ರಿಯೆಗೆ 7 ನಿಮಿಷ ಅಂತ ನಾನು ಮಾತ್ರ ಹೇಳಿದ್ದೆ. ಅಲ್ಲ, ಸುಮ್ನೆ ಬ್ರೀಫ್ ಆಗಿ ಮೆನ್ಷನ್ ಮಾಡಕ್ಕೇನು ಹೇಳಿದ್ದೆ. ಟೈಮ್ ಆಗೋಯ್ತಲ್ಲ ಒಂದರಲ್ಲೇನೆ. ನಾನೇನ್ ಮಾಡ್ಲಿ? ನೀವು 14 ನಿಮಿಷ ಕೊಟ್ಟಿದ್ರೆ ಡಿಸ್ಕ್ರೈಬ್ ಮಾಡಕ್ ಹೇಳ್ತಾ ಇಲ್ಲ, ಇವಾಗ ಕ್ವೆಶ್ಚನ್ ತರ ಕೇಳ್ತಿದ್ದೀನಿ ನಾನು. ನೀವು ಇನ್ನೂ ಯಾವ್ದಾದ್ರು ಎಕ್ಸಾಂಪಲ್ ಸುಮ್ನೆ ಈಗ ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ? ಒಂದ್ ಎಕ್ಸಾಂಪಲ್ ಬರೀ ಬ್ರೀಫ್ ಆಗಿ ಹೇಳಿ, 1 ಸೆಂಟೆನ್ಸ್ ಅಲ್ಲಿ. 1 ಸೆಕೆಂಡ್ ಅಲ್ಲಿ ಹೇಳ್ತೀನಿ. ಇವಾಗ ಚಿತ್ತ ಶುದ್ಧಿ ಆಗ್ಬೇಕಲ್ವಾ? ಚಿತ್ತ ಶುದ್ಧಿ ಆಗೋದಕ್ಕೆ ಏನು ಅಂತಂದ್ರೆ, ಈಗ ನಾವು ಜಪ ತಪ ಎಲ್ಲ ಮಾಡ್ತೀವಿ. ಇಲ್ಲ ಗುರುವಿನ ಹತ್ರ ಹೋಗಿ ಕೂತ್ಕೊಂಡ್ರೆ ನಮ್ಗೆ ಚಿತ್ತಶುದ್ಧಿ ಹೆಂಗಾಗತ್ತೆ ಅಂತ ಹೇಳೋದಕ್ಕೆ ನಾನು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ. ಭಗವಾನ್ ಬುದ್ಧರ ಹತ್ರ ರಾತ್ರಿ ಆಗಿರತ್ತೆ. ಅವಾಗ ಭಗವಾನ್ ಬುದ್ಧರು ಮಲ್ಕೊಂಡಿರ್ತಾರೆ. ಒಬ್ಳು ವೇಶ್ಯೆ ಏನ್ ಮಾಡ್ತಾಳೆ, ತಟ್ಟೆನಲ್ಲಿ ಹಾಲು ಹಣ್ಣು ಎಲ್ಲ ಇಟ್ಕೊಂಡ್ಬಿಟ್ಟು ಭಗವಾನ್ ಬುದ್ಧರ ಹತ್ರ ಬಂದು ತಟ್ಟತಾಳೆ ಬಾಗ್ಲು. ಬುದ್ಧರ ಬಾಗ್ಲು ತೆಗಿತಾರೆ. ತೆಗೆದ ತಕ್ಷಣ ಭಗವಾನ್ ಬುದ್ಧರು ಕೇಳ್ತಾರೆ, ಅಮ್ಮ ನನ್ನಿಂದ ಈ ಮಗನಿಂದ ನಿನ್ಗೆ ಏನಮ್ಮ ಸೇವೆ ಆಗ್ಬೇಕು ಅಂತ ಭಗವಾನ್ ಬುದ್ಧರು ಕೇಳ್ತಾರೆ. ಆವಾಗ ಅವಳ ಮನಸ್ಸಲ್ಲಿರೋ ವಾಸನೆಗಳೆಲ್ಲ ಕರಗಿ ನೀರಾಗ ಹೋಗುತ್ತೆ. ಅಂದ್ರೆ ಜ್ಞಾನಿಗಳ ಸಂಪರ್ಕದಿಂದ ನಮ್ಮಲ್ಲಿರೋ ಕಲ್ಮಶಗಳೆಲ್ಲ ಹೊರಗೋಗುತ್ತೆ ಅಂತ ಹೇಳ್ಬೋದು ಕ್ಲೀನ್ ಆಗಿ. ನೋಡಿ, ಕಲ್ಮಶಗಳೆಲ್ಲ ಹೋಯ್ತು ಅಂದ್ರೆ ಚಿತ್ತಶುದ್ಧಿ ಆಯ್ತು. ಚಿತ್ತಶುದ್ಧಿ ಆದಾಗ್ಲೇ ನಮ್ಗೆ ಜ್ಞಾನ ಬರುತ್ತೆ. ಮೋಕ್ಷ ಸಿಗೋಕೆ ಚಿತ್ತಶುದ್ಧಿ ಆಗ್ಲೇಬೇಕು. ಓಕೆ, ಸೊ ಚೆನ್ನಾಗಿ ಹೇಳಿದ್ರಿ. 2ನೇ ಎಕ್ಸಾಂಪಲ್ ಒಂದ್ ಬಂತು. ವೆರಿ ನೈಸ್ ಟಾಕ್. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದೀರಾ. ವೆರಿ ಗುಡ್. ಟೈಮ್ ಕೀಪ್ ಅಪ್ ಮಾಡಿದೀರಾ. ತುಂಬಾ ಚೆನ್ನಾಗಿ ಟೈಮ್ ಕೀಪ್ ಅಪ್ ಮಾಡಿದೀರಾ. ಅದಕ್ಕೆ ಉಮಾ ಹಿಂಟ್ ಕೊಟ್ಟಿದ್ದು ನನ್ಗೆ, ಇದು ಬಿಡಿ
ಆಮೇಲೆ ಇನ್ನೊಂದು ಇಟ್ಕೊಳ್ಳಿ, ಅವಾಗ ಸರಿ ಹೋಗೋದ್ ನಿಮ್ಗೆ, ಇಲ್ದಿದ್ರೆ 10 ನಿಮಿಷ ತಗೋತೀರಾ ಅಂತ ಹೇಳಿದ್ರು. ಶಾರ್ಟ್ ಆಗಿ ಮಾಡಿದ್ರೆ 2 ಹೇಳ್ಬೋದು. ಉಮಾ, ಇಲ್ಲ ಇದು ನಾವ್ ಹೆಂಗ್ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದು ಮೆಟ್ಲು ಹತ್ಸೋಣ ಅಂತಾನೆ ತಗೊಂಡೆ ನಾನು. ಪ್ರಕ್ರಿಯೆ ಹತ್ಸದ್ರಿ ಬಿಡಿ, ನಾವೆಲ್ಲ ಈಗ ಮೇಲ್ ನಿಂತ್ಕೊಂಡಿದೀವಿ. ಹತ್ತಿಸ್ಬಿಟ್ಟಿದ್ದೀರಾ ಸ್ಟೆಪ್ಸ್. ಹತ್ತಿಸ್ಬಿಟ್ಟಿದ್ದೀರಾ, ವೆರಿ ಗುಡ್, ವೆರಿ ನೈಸ್. ಇದು ಗೈಡರು ವಾಣಿ ಏನು ಉಮಾ? ಇಲ್ಲ ಪ್ರಭುಜಿ ಗೈಡ್ ನಮ್ಗೆಲ್ಲ. ಉಮಾ ಅವರು ತುಂಬಾ ಶ್ರಮ ಆಗ್ತಾ ಇದ್ದಾರೆ ಇದಕ್ಕೆ. ಕಾತ್ಯಾಯಿನಿ ಅವ್ರು ಕೂಡ ಸಾಕಷ್ಟು ಶ್ರಮ ಪಟ್ಟು ಆ ಟಾಕ್ ಅನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ, ಟ್ರಾನ್ಸ್ಕ್ರಿಪ್ಟ್ ಶೇರ್ ಮಾಡಿ, ಅವರು ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಪ್ರಕ್ರಿಯೆ ಇದಕ್ಕೆ. ಎಲ್ಲಾ ಕನ್ನಡ ಗ್ರೂಪ್ಸ್ಗೂ ಬೆನಿಫಿಟ್ ಆಗಿದೆ. ಇನ್ನೊಂದ್ ಏನ್ ಗೊತ್ತಾ, ಈ ಪ್ರಕ್ರಿಯೆ ಕೊಟ್ಟಿದ್ದು ನನ್ಗೆ ಹೆಡ್ ಟೈಲ್ ಗೊತ್ತಿರ್ಲಿಲ್ಲ. ನಾನ್ ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಮಂಗಳವಾರ ಅಲ್ಲಿ ರಾಮನ್ ಮುಂದೆ ನಿಂತ್ಕೊಂಡು ಕೇಳ್ದೆ, ನಮ್ ವಾಣಿಯವ್ರು ನೋಡಿ ನನ್ಗೆ ಈ ಪ್ರಕ್ರಿಯೆ ಕೊಟ್ಬಿಟ್ಟಿದ್ದಾರೆ, ನಾನ್ ಏನಯ್ಯ ಹೇಳಿ ರಾಮ ಅಂತ. ಅದಕ್ಕೆ ರಾಮ ನನ್ಗೆ ಈ ಹಾಲಿನ ಪ್ಯಾಕೆಟ್ ಕೊಟ್ಬಿಟ್ಟ ರಾಮ ನಿಮ್ ಕೈಗೆ. ಕೊಟ್ಟ ನನ್ ಕೈಗೆ ಬ್ಯೂಟಿಫುಲಿ. ಓಕೆ, ನೆಕ್ಸ್ಟ್ ಪರ್ಸನ್ ಯಾರು? ಕಲ್ಯಾಣಿ. ಮುಂದೆ ಕಲ್ಯಾಣಿಯವರು ಅವಸ್ಥಾತ್ರಯ ಪ್ರಕ್ರಿಯೆ. ಹರಿ ಓಂ. ಪೂಜ್ಯ ಪ್ರಭು ಸದ್ಗುರುಗಳಾದ ಪ್ರಭುಜಿ ಅವರಿಗೆ ಅಷ್ಟಾಂಗ ನಮಸ್ಕಾರಗಳು. ಎಲ್ಲಾ ಆತ್ಮಜ್ಯೋತಿಗಳಿಗೂ ಅಷ್ಟ ನಮಸ್ಕಾರ. ನಾನು ಮಾತಾಡುವ ಪ್ರಕ್ರಿಯೆ ಅವಸ್ಥಾತ್ರಯ ಪ್ರಕ್ರಿಯೆ ಬಗ್ಗೆ ನಾನು ಮಾತಾಡ್ತೀನಿ. ಅವಸ್ಥಾತ್ರಯ ಅಂದ್ರೆ ಪ್ರಜ್ಞೆಯ 3 ಸ್ಥಿತಿಗಳು. ಅವು ಜಾಗ್ರತ್, ಎಚ್ಚರ ಸ್ಥಿತಿ, ಸ್ವಪ್ನ ಕನಸಿನ ಸ್ಥಿತಿ, ಸುಷುಪ್ತಿ ಗಾಢನಿದ್ದೆಯ ಸ್ಥಿತಿ. ಈ ನಾನು ದೇಹ ಅನ್ನೋ ಕಲ್ಪನೆಯಿಂದ ನಾವು ಈ 3 ಅವಸ್ಥೆಗಳ ಬಗ್ಗೆ ತಿಳ್ಕೋಬೇಕು. ಆತ್ಮದ ಮೊದಲನೆಯ ಸ್ಥಿತಿ ಜಾಗೃತ ಸ್ಥಿತಿ, ಎಚ್ಚರ ಸ್ಥಿತಿ. ಈ ಎಚ್ಚರ ಸ್ಥಿತಿಯಲ್ಲಿ ನಾವು ಬಾಹ್ಯ ಪ್ರಪಂಚವನ್ನು ನೋಡ್ತಿದ್ದೇವೆ. ಇದು ಭಗವಂತನ ಸ್ಥೂಲ ರೂಪ. ಎಚ್ಚರ ಸ್ಥಿತಿಯಲ್ಲಿ ಆತ್ಮನ ವೈಶ್ವಾನರ ಅಂತ, ಇದು ಅನುಭವಿಸುತ್ತಿರುವ ಜೀವನಿಗೆ ವಿಶ್ವ ಅಂತ ಹೇಳ್ತಾರೆ. ಇದು ಪಂಚಭೂತಗಳು, ಪಂಚ ಪ್ರಾಣಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವುಗಳ ಮೂಲಕ ಅಸಾಧಾರಣ ಪ್ರಪಂಚದ ಸ್ಥೂಲ ವಸ್ತುಗಳನ್ನು ಅನುಭವಿಸುತ್ತೆ. ಜಾಗೃತ ಸ್ಥಿತಿಯಲ್ಲಿ ಸ್ಥೂಲ ಶರೀರ ನಾನು ಅಂತ ಆತ್ಮನಿಗೆ ಕಲ್ಪನೆ ಇರುತ್ತೆ, ಪ್ರಪಂಚದ ಕಲ್ಪನೆನೂ ಇರುತ್ತೆ. ಚಿದಾಭಾಸ ಆಗಿ ಆತ್ಮ ಶರೀರದಲ್ಲಿ ವ್ಯಕ್ತ. ಈ ರೀತಿ ಸ್ಥೂಲ ಶರೀರದಲ್ಲಿ ಅಭಿಮಾನ ಇರ್ಬೇಕಾದ್ರೆ ಸೂಕ್ಷ್ಮ ಶರೀರದಲ್ಲಿ, ಕಾರಣ ಶರೀರದಲ್ಲಿ ಅಭಿಮಾನ ಇರ್ಬೇಕು. ಎಚ್ಚರ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಬಹಿರ್ಮುಖವಾಗಿದ್ದು ಎಚ್ಚರ ಪ್ರಪಂಚವನ್ನು ನೋಡುತ್ತೆ. ಈ ರೀತಿಯ ಒಂದಕ್ಕೊಂದು ಅಭಿಮಾನ ಇದ್ದರೆ ಈ ಅನುಭವ ಆಗಕ್ಕೆ ಸಾಧ್ಯ. ಆತ್ಮನ 2ನೇ ಸ್ಥಿತಿ ಸ್ವಪ್ನ. ಆತ್ಮನ 2ನೆಯ ಸ್ಥಿತಿ ಸ್ವಪ್ನಾವಸ್ಥೆ. ಇದು ಸ್ವಪ್ನಾವಸ್ಥೆ. ಕನಸಿನ ಸ್ಥಿತಿ. ಕನಸಿನ ಸ್ಥಿತಿನಲ್ಲಿ ನಾವು ಸೂಕ್ಷ್ಮ ಪ್ರಪಂಚವನ್ನು ಅನುಭವಿಸ್ತೇವೆ. ಈ ಸೂಕ್ಷ್ಮ ಶರೀರದಲ್ಲಿ ಅಭಿಮಾನ ಇಟ್ಕೊಂಡ ಆತ್ಮನಿಗೆ ತೈಜಸ ಅಂತ ಹೇಳ್ತಾರೆ. ಸ್ವಪ್ನಾವಸ್ಥೆಯಲ್ಲಿ ಆತ್ಮ ಆಂತರಂಗಿಕ ಪ್ರಪಂಚದ ಕಡೆ ತಿರುಗುತ್ತದೆ. ಇದು ಪಂಚಭೂತಗಳು, ಪಂಚ ಪ್ರಾಣಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವುಗಳ ಮೂಲಕ ಕಾರ್ಯನಿರ್ವಹಿಸುತ್ತೆ. ಇದು ಮಾನಸಿಕ ಕ್ಷೇತ್ರದ ಸೂಕ್ಷ್ಮ ವಸ್ತುಗಳನ್ನು ಒಳಗೊಂಡಿರುತ್ತೆ. ಸ್ವಪ್ನ ಸ್ಥಿತಿಯಲ್ಲಿ ದೇಹ, ಪ್ರಪಂಚ, ನಾನು ಇರಲ್ಲ, ಸ್ವಪ್ನ ಪ್ರಪಂಚ ಇರುತ್ತೆ. ಆತ್ಮನ 3ನೇ ಸ್ಥಿತಿ ಸುಷುಪ್ತಿ, ಗಾಢ ನಿದ್ದೆಯ ಸ್ಥಿತಿ. ಈ ಸ್ಥಿತಿಯಲ್ಲಿ ಆತ್ಮ ಸ್ವಯಂ ಕಾರ್ಯ ನಿರ್ವಹಿಸುತ್ತೆ. ಗಾಢ ನಿದ್ದೆಯಲ್ಲಿ ದೇಹ, ಮನಸ್ಸು, ಬುದ್ಧಿ ಇರಲ್ಲ. ಈ ಸ್ಥಿತಿಯನ್ನು ಪ್ರಾಜ್ಞಾ ಅಂತಾರೆ. ಗಾಢ ನಿದ್ದೆಯಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಪ್ರಪಂಚ
ಸ್ಥೂಲ ಪ್ರಪಂಚ ಇರಲ್ಲ. ಸ್ಥೂಲ ಶರೀರ, ಸೂಕ್ಷ್ಮ ಪ್ರಪಂಚ ಇರಲ್ಲ. ನಾನು ಯಾರು ಅಂತ ಅರಿವೋ ಇರಲ್ಲ. ಆದ್ರೆ ಆನಂದ ಇರುತ್ತೆ. ಹಿಂದಿನ 2 ಸ್ಥಿತಿಗಳ ಸ್ಪಷ್ಟವಾದ ಜ್ಞಾನದ ಮಾರ್ಗವನ್ನು ನಾವು ಕಾಣ್ಬೋದು. ಈ 3 ಅವಸ್ಥೆಗಳನ್ನು ಆತ್ಮ ಸಾಕ್ಷಿಯಾಗಿ ನೋಡುತ್ತೆ. ಇದರ ಬಗ್ಗೆ ರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯರೊಂದಿಗೆ ಮಾತುಕತೆಯಲ್ಲಿ ಒಂದು ಉದಾಹರಣೆ ಹೇಳಿದ್ದಾರೆ. ಒಬ್ಬ ಮರ ಕಡಿಯುವವನು ನಿದ್ದೆ ಮಾಡ್ತಾ ಇದ್ದ. ಯಾರೋ ಬಂದು ಅವನನ್ನ ಎಬ್ಬಿಸಿದ್ದಾರೆ. ಮರ ಕಡಿಯುವವನಿಗೆ ಎಚ್ಚರಾಗಿ ಕೋಪ ಮಾಡ್ಕೊಂಡು, ನೀವು ನನ್ನ ನಿದ್ದೆಯನ್ನ ಯಾಕೆ ಹಾಳು ಮಾಡಿದೀರಾ, ಯಾಕೆ ಎಬ್ಬಿಸಿದೀರಾ ಅಂತ. ನಾನು ರಾಜನಾಗಿ 7 ಮಕ್ಕಳ ತಂದೆ ಆಗಿ ಕಾಣ್ತಾ ಇದ್ದೆ. ರಾಜಕುಮಾರರು ನನ್ನನ್ನು ಚೆನ್ನಾಗಿ ನೋಡ್ತಾ ಇದ್ರು. ನಾನು ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯವನ್ನು ಆಡ್ತಾ ಇದ್ದೀನಿ. ನನ್ನ ಸಂತೋಷದ ಜಗತ್ತನ್ನು ಯಾಕೆ ಹಾಳು ಮಾಡಿದ್ದೀರಾ ಅಂತ ಹೇಳ್ತಾನೆ. ಅವಾಗ ಅವರು, ನಾನ್ ಕನಸಿನಲ್ಲಿ ಅದು ಕೇವಲ ಕನಸು ಅಂತ ಅವ್ರು ಹೇಳ್ತಾರೆ. ಅವಾಗ ಅವನು, ನಾನ್ ಕನಸಿನಲ್ಲಿ ರಾಜನಾಗೋದು ಎಷ್ಟು ನಿಜವೋ ನಾನು ಮರ ಕಡಿಯುವನಾಗಿದ್ದೀನೋ ಅನ್ನೋದು ನಿಮ್ಗೆ ಅರ್ಥ ಆಗುತ್ತಿಲ್ಲ. ಮರ ಕಡಿಯುವುದನ್ನು ಆಗಿದ್ರೆ, ನಿಜವಾಗಿ ಆಗಿದ್ರೆ ಕನಸಿನಲ್ಲಿ ರಾಜನಾಗೋದು ನಿಜ ಅಂತ ಹೇಳ್ತಾರೆ. ಅದರಿಂದ ಎಚ್ಚರ ಸ್ಥಿತಿ ನಿಜ ಅಲ್ಲ, ಕನಸಿನ ಸ್ಥಿತಿನೂ ನಿಜ. ಈ ಎಲ್ಲಾ ಸ್ಥಿತಿಗಳನ್ನು ಅನುಭವಿಸುವವನು ಆತ್ಮ, ಪರಮಾತ್ಮ. ಈ 3 ಸ್ಥಿತಿಗಳು ಹುಟ್ಟುತ್ತೆ, ಕರಗುತ್ತವೆ. ಎಚ್ಚರ ಸ್ಥಿತಿಯಲ್ಲಿ ಸ್ಥೂಲವಾದ ವಿಷಯಗಳಿಂದ ಆನಂದ ಸಿಗುತ್ತೆ. ಸ್ವಪ್ನ ಸ್ಥಿತಿಯಲ್ಲಿ ಉತ್ಕೃಷ್ಟವಾದ ವಿಷಯಗಳಿಂದನೂ ಆನಂದ ಸಿಗುತ್ತೆ. 3ನೇದು ಪ್ರಾಜ್ಞ ಆಳವಾದ ನಿದ್ದೆ ಸ್ಥಿತಿಯಲ್ಲಿ ಆನಂದದ ಅನುಭವ ಆಗುತ್ತೆ. ಇಲ್ಲಿ ನಾನು ಮಂಕುತಿಮ್ಮ ಅವರ ಒಂದು ಶ್ಲೋಕವನ್ನು ಹೇಳಕ್ ಇಷ್ಟಪಡ್ತೀನಿ. ನಾನೆಂಬುದೊಂದಂಶ, ಇತರ ಜಗವು ಒಂದಂಶ, ನಾನು ನೀನುಗಳಲಿದ ಸರ್ವೈಕ್ಯವೊಂದು. ಧ್ಯಾನಿಸುತ್ತೈಕ್ಯವನು ಪಾಲಿಸುವುದು ಭಯವನು, ಜಾಣಿನ ನಾಟಕವೋ ಮಂಕುತಿಮ್ಮ. ನಾನು ಅನ್ನೋದು ಒಂದಂಶ, ಜಗತ್ತು ಒಂದಂಶ. ನಾನು ನೀನು ಅಲ್ಲದೆ ಸರ್ವ ಐಕ್ಯ ಆತ್ಮ ಹೊಂದಿದೆ. ಆ ಆತ್ಮವನ್ನು ಧ್ಯಾನಿಸುತ್ತಾ ಪಾಲಿಸುತ್ತಾ ಜೀವನ ಮಾಡೋದು ಅಂದ್ರೆ ಜಾಣತನದ ನಾಟಕ ಅಂತ. 6 ನಿಮಿಷ ಆಯ್ತು. ಈ 3 ಸ್ಥಿತಿಗಳು ನಮ್ಮ ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳನ್ನು ಉಪಯೋಗಿಸಿಕೊಂಡು ಸತ್ಯವನ್ನು ತಿಳ್ಕೋಬೇಕು. ಈ 3 ಸ್ಥಿತಿಗಳನ್ನು ಮೀರಿದ 4ನೇ ಸ್ಥಿತಿ ತುರಿಯ. ಇದು ಆತ್ಮನ 4ನೇ ಸ್ಥಿತಿ. ಈ ಸ್ಥಿತಿಯಲ್ಲಿ ಆತ್ಮ ಬಾಹ್ಯವಾಗಿ ಅಥವಾ ಒಳಮುಖವಾಗಿ ತಿರುಗಲ್ಲ. ಬಾಹ್ಯ ಮತ್ತು ಆಂತರಿಕ ಎರಡೂ ಇಲ್ಲ. ಇದು ಅರಿವಿನ ಸ್ಥಿತಿ. ಈ ಅರಿವಿನ ಸ್ಥಿತಿಯನ್ನು ಇದು ಮೀರಿದೆ. ಈ ಸ್ಥಿತಿಯನ್ನು ಇಂದ್ರಿಯಗಳ ಮೂಲಕ ಅನುಭವಿಸಕ ಆಗುವುದಿಲ್ಲ, ಮನಸ್ಸಿನಿಂದ ಯೋಚಿಸಕ್ಕೂ ಆಗಲ್ಲ. ಇದೇ ಶುದ್ಧ ಚೈತನ್ಯ, ನಿಜವಾದ ಆತ್ಮ. ಇದು ಪ್ರಶಾಂತವಾಗಿ ಇರುತ್ತೆ. ಅರಿತುಕೊಳ್ಳಬೇಕಾದ ನಿಜವಾದ ಆತ್ಮವೇ ಇದು. ಈ ಅವಸ್ಥಾತ್ರಯ 3 ಸ್ಥಿತಿಗಳು ತುರಿಯ. ಈ 4 ಓಂ ಮತ್ತು ಮೌನದೊಂದಿಗೆ ಒಂದಾಗಿವೆ. ಇದು ಶುದ್ಧ ಚೈತನ್ಯ, ಆ ಆತ್ಮವೇ ಓಂ. ಓಂ ಅಕ್ಷರ 3 ಶಬ್ದಗಳು, ಆ ಉ ಮ. ಮತ್ತು ಆ ಉ ಮ 3 ಅಕ್ಷರಗಳು. ಆ ಅಕ್ಷರ ಎಚ್ಚರ, ಹೂ ಅಕ್ಷರ ಕನಸು, ಮ ಅಕ್ಷರ ಗಾಢ ನಿದ್ದೆ. ಈ 3 ಸ್ಥಿತಿಗಳ ಒಂದಾಗಿ ಇರುತ್ತವೆ. 4ನೇ ಸ್ಥಿತಿಯಾದ ತುರಿಯವನ್ನು ಎಚ್ಚರ, ಕನಸು, ಗಾಢ ನಿದ್ದೆ ಈ 3ರ ಹಿಂದೆ ಅಥವಾ ಮೌನದಲ್ಲಿ ಮಾತ್ರ ಅರ್ಥಕೋಬೇಕು. ಓಂ ನಂತರ ಮೌನವೇ ನಿಜವಾದ ಆತ್ಮ, ಪರಮಾತ್ಮ. ತುರಿಯ ಓಂನ ಶಬ್ದರಹಿತ ಅಂಶವಾಗಿದೆ. ಇದು ಇಂದ್ರಿಯಗಳ ಮೂಲಕ ಅಥವಾ ಮನಸ್ಸಿನಿಂದ ಗ್ರಹಿಸಕ್ಕಾಗಲ್ಲ. ಇದು ಅದ್ವೈತ ಸ್ಥಿತಿ, ಅದೇ ತುರಿಯ. ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನವನ್ನು ಪಡ್ಕೋಬೇಕು. 7 ನಿಮಿಷ ಆಯ್ತು. ಆತ್ಮ ಪರಮ ತತ್ವಮಸಿ, ಜೀವಾತ್ಮ ಪರಮಾತ್ಮ ಏಕತ್ವವನ್ನು ನಾವು ಕಾಣ್ಬೇಕು. ಧನ್ಯವಾದ. ಹರಿ ಓಂ. 7 ನಿಮಿಷ 53 ಸೆಕೆಂಡ್ ತಗೊಂಡಿದ್ದಾರೆ. ಕಲ್ಯಾಣಿ ಅವರೇ, ನೀವು 3 ಬೊಂಬೆ ತೋರ್ಸಿದ್ರಿ. ಅದು ಒಂದು ಬೊಂಬೆ ನೀವು ಎಚ್ಚರ ಸ್ಥಿತಿಗೆ ತೋರ್ಸಿದ್ರಿ, 2ನೇದು ಸ್ವಪ್ನ ಸ್ಥಿತಿಗೆ ಅಂತ ತೋರ್ಸಿದ್ರಿ. ಅದ್ ಯಾಕೆ 2 ಬೇರೆ ಬೇರೆ ಬೊಂಬೆ ತೋರ್ಸಿದ್ರಿ? ಬೇರೆ ಬೇರೆ ಸ್ಥಿತಿ ಅಂತ ಬೇರೆ ಬೇರೆ ಬೊಂಬೆ ತೋರಿಸ್ತಾರೆ.
ಸ್ಥಿತಿಗಳೆಲ್ಲ ಬೇರೆ ಬೇರೆ ಇದೆ ಅಲ್ವಾ? ಅಂದ್ರೆ ಯಾಕೆ ಅಂದ್ರೆ ಅದ್ರಲ್ಲೇ ಒಂದು ಇದಿದೆ, ಅಂದ್ರೆ ನೀವ್ ಬೇರೆ ಬೊಂಬೆ ತೋರ್ಸಿದ ಕಾರಣ ಸರಿಯಾಗಿದೆ, ಅದೇನು ಅಂತ, ಯಾಕೆ ಅಂತ. ಈಗ ನಾವು ಎಚ್ಚರ ಸ್ಥಿತಿನಲ್ಲೇ ಬೇರೆ ಇರ್ತೀವಿ, ಕನಸಿನ ಸ್ಥಿತಿ ಅದೇ ಬೇರೆನೆ, ಗಾರ್ಡನ್ ಇದೆ ಅದಕ್ಕೆ ಗಾರ್ಡನ್ ಬೇರೆ ಇದ್ದೆ ನೀವ್ ಇನ್ನೊಂದ್ ಬೊಂಬೆ ತೋರ್ಸಿದ್ರಿ, ಅಲ್ಲಿ ಇರುತ್ತಾ, ಅಲ್ಲಿ ಶರೀರ ಇರುತ್ತಾ? ಶರೀರ ಇಲ್ಲ, ಶರೀರ ಇರುತ್ತೆ, ಮನಸ್ಸಿರಲ್ಲ. ಶರೀರ ಇರುತ್ತೆ, ಗೊತ್ತಾಗಲ್ಲ ಅಷ್ಟೇ. ಗಾಢ ನಿದ್ದೆನಲ್ಲಿ ಶರೀರ ಮನಸ್ಸು ಯಾವ್ದು ಇರಲ್ಲ ಅಲ್ವಾ? ಯಾವ್ದು ಗೊತ್ತಾಗಲ್ಲ ಅಂದ್ರೆ ಇರಲ್ಲ. ಗೊತ್ತಾಗಲ್ಲ. ಹ್ಮ್. ವಾಣಿ ಮೇಡಮ್. ಇವಾಲ್ಯೂಯೇಟ್ ಮಾಡ್ಕೊಳ್ಳಿ ಕಲ್ಯಾಣಿ ಅವರ. ದತ್ತಾತ್ರೇಯ ಬಗ್ಗೆ ನನ್ಗೆ ತಿಳಿದಷ್ಟು ಮಟ್ಟಿಗೆ ಹೇಳಿದೀನಿ ಅಂತ ನಾನು ಅನ್ಕೊಂಡೆ. ಅರ್ಥ ಆಗಿದೆ ಏನು ಪ್ರಕ್ರಿಯೆ ಏನು ಅಂತ. ಚೆನ್ನಾಗಿದೆ. ನಿಮ್ ಬೊಂಬೆಗಳು ನಿಮ್ ಮೊಮ್ಮಗಳದ? ನಮ್ಮ ಮಕ್ಕಳೆಲ್ಲ ದೊಡ್ಡವ್ರಿ. ಎಲ್ಲಿಂದ ಬಂತು ಬೊಂಬೆ? ಇತ್ತು, ಎಲ್ಲ ಹುಡುಕಿದೆ, ಫಸ್ಟ್ ಸಿಗ್ಲಿಲ್ಲ, ಎಲ್ಲ ಹುಡುಕಿದಕ್ಕೆ ಮೊನ್ನೆ ಸಿಕ್ತು. ಪರವಾಗಿಲ್ಲ, ಈ ಒಂದು ಸೆಷನ್ ಸುಮಾರು ಜನಕ್ಕೆ ಕೆಲಸ ಹಚ್ಚಿದೆ. ಸಾಮಾನ್ ಗ್ಯಾದರ್ ಮಾಡೋದು ವಿಜಯ ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಇವರು ಹುಡುಕಿ ಅಲ್ಲಿಂದ ಬೊಂಬೆಗಳೆಲ್ಲ ತೆಗ್ದಿದ್ದಾರೆ. ನಳಿನಿ ಮೂರ್ತಿ ಅವ್ರ ಹಾಲಿನ ಪ್ಯಾಕೆಟ್ ಇಟ್ಕೊಂಡು ಬಂದಿದ್ದಾರೆ. ಉಮಾ ಅವರು ನೀಲಿ ಬಣ್ಣ ಹಾಕೊಂಡೇನೋ ಬಂದ್ರು. ಇದೆಲ್ಲ ನಿಮ್ಮಿಂದ ನಮ್ಗೆ ಎಲ್ಲ ತಿಳುವಳಿಕೆ, ಇದು ಗೊತ್ತಾಗ್ತಾ ಇದೆ, ಇದು ಅಂತ. ನಿಜವಾಗ್ಲು ಇಲ್ಲೇ ಹೋದಿರ ಸುಮ್ನಿದ್ರೆ ಏನ್ ಗೊತ್ತಾಗುತ್ತೆ? ಚೆನ್ನಾಗಿ ಹೇಳಿದೀರಾ. ಇದು ಪ್ರಕ್ರಿಯೆ ಇದ್ರಲ್ಲಿ ಆತ್ಮದ ಸ್ಥಿತಿ ಅಂತ ಹೇಳಕ್ ಬದಲು ಜೀವಾತ್ಮನ ಸ್ಥಿತಿ ಅಂತ ಹೇಳಿದ್ರೆ ಸ್ವಲ್ಪ ಕರೆಕ್ಟ್ ಆಗತ್ತೆ. ಎಚ್ಚರ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತೆ ಸುಷುಪ್ತಿ ಜೀವಾತ್ಮನ ಸ್ಥಿತಿಗಳು ಅಂತ ಹೇಳ್ಬೋದು. ಆತ್ಮನ ಸ್ಥಿತಿ ಅಂತ ಹೇಳಕ್ಕಾಗಲ್ಲ. ಆತ್ಮ ಅದ್ರಲ್ಲಿ ಆಧಾರ ಅಲ್ವಾ, ಅದು ಅದೇ ಸಬ್ಸ್ಟ್ರಾಟಮ್. ಅದರಲ್ಲಿ ಬದಲಾವಣೆ ಇರೋದಿಲ್ಲ, ಆತ್ಮದಲ್ಲಿ ಬದಲಾವಣೆ ಇರೋದಿಲ್ಲ. ಅದೊಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಇಲ್ಲದಿದ್ರೆ ನೀವು ಚೆನ್ನಾಗಿ ಎಲ್ಲಾ ಮ್ಯಾಟರ್ ಕರೆಕ್ಟ್ ಮಾಡಿ ಚೆನ್ನಾಗಿ ಶೇರ್ ಮಾಡಿದ್ದೀರಾ. ವೆರಿ ಗುಡ್. ಎಲ್ಲದಕ್ಕಿಂತ ನಿಮ್ ಉತ್ಸಾಹ ತುಂಬಾ ಮೆಚ್ಕೋಬೇಕು. ಎಲ್ರದ್ದು ಆಯ್ತು ಮೇಡಮ್. ಪ್ರಾರ್ಥನೆ ಮಾಡ್ಬಿಡೋಣ, ಆಮೇಲಿಂದ ನೆಕ್ಸ್ಟ್ ಟೈಮ್ ಎಕ್ಸರ್ಸೈಸ್. ನಾನು ಪ್ರಾರ್ಥನೆ ಮಾಡಿದ್ಮೇಲೆ ನೀವೇ ಇದನ್ನ ಮಾಡ್ಬೇಕು. ನಾನು ನಿಮ್ಮನ್ನ ಹೋಸ್ಟ್ ಮಾಡಿದೀನಿ ವಾಣಿ ಮೇಡಮ್. ನಾನೇ ಎಂಡ್ ಮಾಡ್ಬೇಕಾ? ನೀವೇ ಎಂಡ್ ಮಾಡ್ಬೇಕು. ನಾನೇ ರೆಕಾರ್ಡಿಂಗ್ ಎಂಡ್ ಮಾಡ್ಬೇಕಾ ಈಗ? ಹೌದು. ಓಕೆ, ನೀವು ಹೇಳ್ಬಿಡಿ ಪ್ರಾರ್ಥನೆ. ಸೆಷನ್ ಆಗಿದೆ ಇದು, ಪ್ರಾಕ್ಟಿಕಲ್ ಸೆಷನ್. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಂಡ್ ಮಾಡಿ.